1:30 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತನಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ನನ್ನ ಆರೋಗ್ಯದ ಸ್ಥಿತಿ ಅಷ್ಟು ಚಂದ ಇಲ್ಲದೆ ಇರುವುದರಿಂದ ನಾನು ಕೂತುಕೊಂಡು ಮಾತನಾಡುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಿದ್ದೇನೆ. ನಾನು ಬರುವುದಕ್ಕೆ ಇವತ್ತು ಆಗುತ್ತಿರಲಿಲ್ಲ, ಆದರೆ ಸಂಯುಕ್ತ ರೈತ ಸಂಘದ ಸಮಿತಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ಮಾತನ್ನು ಕೊಟ್ಟಿದ್ದೆ. ಇಲ್ಲಿ ಬಂದು ಈ ಸಾರ್ವಜನಿಕ ಹೀರಿಂಗ್ ವಿಚಾರಣೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿ ನಿಮ್ಮ ಅಹವಾಲುಗಳನ್ನು ಕೇಳಿ ಈ ಭೂಸ್ವಾಧೀನದ ಪ್ರಕ್ರಿಯೆ ಸಂವಿಧಾನ ಪರವಾಗಿದೆಯೇ, ಶಾಸನಬದ್ಧವಾಗಿದೆಯೇ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಇದೆಯೇ ಇಲ್ಲವೇ ಅಂತ ಹೇಳಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯಾಗಿ, ರೈತನ ಮಗನಾಗಿ, ನನ್ನ ರೈತ ಬಂಧುಗಳ ಸಂಕಷ್ಟದಲ್ಲಿ ಈಡಾಗುವುದಕ್ಕೆ ಇಲ್ಲಿ ಮಾತು ಕೊಟ್ಟಿದ್ದಕ್ಕೆ ಈಗ ಬಂದು ನಿಮ್ಮ ಮುಂದೆ ಕೂತಿದ್ದೀವಿ. ನಾನು ಕೆಲವು ವಿಷಯಗಳನ್ನ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ನಿಮ್ಮೆಲ್ಲರಿಗೂ ಭಯ ಇದ್ದರೆ ಭಯ ಓಡಿಸುವುದಕ್ಕೆ ಬಂದಿದ್ದೇನೆ ಇವತ್ತು ನಾನು. ಈ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುತ್ತಿದ್ದೇನೆ. ನಮ್ಮ ರೈತ ಸಹೋದರರು ಸರ್ಕಾರಕ್ಕೆ ಬೆಂಬಲ ನೀಡುವವರಿಗೆ ಕಿವಿಮಾತನ್ನು ಹೇಳಕ್ಕೆ ಬಂದಿದೆ. ಅವರು ಕೊಡ್ತೀವಿ ಬಂದ ತಕ್ಷಣ ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀವಿ. ಅದು ವ್ಯರ್ಥ. ನೀವು ಹೇಳಿಬಿಟ್ರೆ ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗ್ತದಂತ ಹೇಳಿದ್ರೆ ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿ ಆಗುತ್ತೆ ಅಂತ ಹೇಳಿದ್ರೆ ಅವರು ತಪ್ಪು ತಿಳುವಳಿಕೆ ಅಂತ ಹೇಳಕ್ ಬಂದಿದ್ದೀವಿ. ಈ ದೇಶ ಪ್ರಜಾಪ್ರಭುತ್ವದ ರಾಷ್ಟ್ರ. ಈ ದೇಶಕ್ಕೆ ರಾಜಕೀಯ ಗ್ರಂಥ ಸಂವಿಧಾನ. ಇದು ಸಂವಿಧಾನ. ಪಾರ್ಲಿಮೆಂಟ್ ನಲ್ಲಿ, ಪಾರ್ಲಿಮೆಂಟ್ ಆಚೆ ಯಾವ ರಾಜಕೀಯ ಪಕ್ಷಗಳು ಇವಾಗ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ದೆಹಲಿಯಲ್ಲಿ ನಿಮ್ಮ ನಾಯಕರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳೋದಾದ್ರೆ 26 ಗ್ರಾಮಗಳ ಭೂಮಿಯನ್ನ ಭೂಸಟ್ಟಣೆ ಮಾಡೋದು ಅಸಂವಿಧಾನ. ಸಂವಿಧಾನವನ್ನು ರಕ್ಷಣೆ ಮಾಡಿದ್ದಾರೆ. ಅದು ಹೇಳ್ತೀನಿ ಹೇಗೆ ಅಂತ. ಇಲ್ಲಿ ಸರ್ಕಾರದ ಪ್ರತಿನಿಧಿಗಳಿದ್ದರೆ ನನ್ನ ಮಾತುಗಳನ್ನ ಆಲಂಗಿಸಿ ಗೌರವಯುತವಾಗಿ ಭೂ ಸ್ವಾಧೀನದ ಪ್ರಕ್ರಿಯೆಯಿಂದ ಹಿಂದೆ ಜರುಗಿ ಅಂತ ಹೇಳಿ ನಾನು ಮನವಿ ಮಾಡ್ತಿದ್ದೇನೆ. ಕಾರಣಗಳು ನೂರಾರು. ಜನರನ್ನು ಎದುರಿಸಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದ ಲಕ್ಷಣ ಎಲ್ಲರೂ ಸಮನಾಗಿ ಸಮಬಾಳು ಮಾಡ್ತಕ್ಕಂಥ ಅವಕಾಶವನ್ನ, ಆಡಳಿತವನ್ನ ಸಂವಿಧಾನದಲ್ಲಿ ಮಾಡ್ತಕ್ಕಂಥ ಗಾಢವಾದ ಸಂವಿಧಾನಾತ್ಮಕವಾದ ಕರ್ತವ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಎಚ್ಚರಿಕೆ ಕೊಡೋಕೆ ಬಂದಿದ್ದೇನೆ. ಬಂಧುಗಳೇ, ಯಾವುದು ಇದು ಟೌನ್ಶಿಪ್? ನಗರದ ಎಲ್ಲೋ ಅಥಾರಿಟಿ ಯಾರು ಮಾಡಿದ್ದು? ಯಾವ ಕಾಯ್ದೆ ಒಳಗಡೆ ನೀವು ಮಾಡಿದ್ದೀರಿ? ಸರ್ಕಾರದವರದು ಜವಾಬ್ದಾರಿತವಾಗಿ ಸಂವಿಧಾನಬದ್ಧವಾಗಿ
ನಡ್ಕೊಳ್ತಕ್ಕಂತಹದ್ದು ಅವಶ್ಯಕತೆ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠಗಳ ತೀರ್ಪುಗಳು ಸಹಸ್ರಾರು ಇವೆ. ನಮ್ಮಂತ ಜನರು ಇನ್ನೂ ನಿಮಗೋಸ್ಕರ ಬದುಕಿದ್ದೀವಿ ಅಂತ ಹೇಳೋದಕ್ಕೆ ಬಂದಿದೆ. ನಾವು ಸತ್ತಿಲ್ಲ, ನ್ಯಾಯಾಲಯ ಸತ್ತಿಲ್ಲ, ನ್ಯಾಯ ವಿತರಣೆ ಯಾವಾಗಲೂ ಸಜೀವವಾಗಿರ್ತದೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡುತ್ತಿದ್ದೇನೆ. ಯಾರ ವಿರೋಧವಾಗಿ, ಯಾರ ವ್ಯಕ್ತಿ ಹಿತವಾಗಿ ನಾನು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಈ ದೇಶದಲ್ಲಿ 66% ಜನ ಜಮ್ಮು ಕಾಶ್ಮೀರ್ನಿಂದ ಕನ್ಯಾಕುಮಾರಿಯವರೆಗೆ ಕೃಷಿ ಆಧಾರದ ಮೇಲೆ ಜೀವನ ಮಾಡಿ, ಕೃಷಿ ಆಧಾರದ ಮೇಲೆ ಆರ್ಥಿಕ ಸ್ವಾವಲಂಬನೆಯನ್ನು ಕೊಟ್ಟಕ್ಕಂಥ ಅನ್ನದಾತರ ಪರವಾಗಿ ಇಲ್ಲಿ ಬಂದು ನಾವು ನಿಂತಿದ್ದೇವೆ. ಮೆಜಾರಿಟಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಯಾರು ಮೆಜಾರಿಟಿ ಇರ್ತದೋ ಅವರ ಮಾತು ಉಳಿಯಬೇಕು. 66% ಭೂಮಿ ಹಿಡುವಳಿದಾರರು, ಕೃಷಿ ಕಾರ್ಮಿಕರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಅದು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಅಲ್ವಾ? ಮೆಜಾರಿಟಿ ಬಂದು ರಾಜಕೀಯ ಪಕ್ಷ ಸರ್ಕಾರ ನಡೆಸ್ತಾರೆ. ರಾಜ್ಯದಲ್ಲಿ 66% ಗ್ರಾಮೀಣ ಪ್ರದೇಶದ ರಕ್ಷಣೆ ಕೊಡದೇನೆ ಅವರಿಗೆ ಅನ್ಯಾಯ ಮಾಡತಕ್ಕಂಥ ಪ್ರಕ್ರಿಯೆಗಳಿಗೆ ಕೈ ಹಾಕಿದರೆ ನಾವು ಹಿಮ್ಮೆಟ್ಟಿಸುತ್ತೇವೆ ಅಂತ ಹೇಳಕ್ಕೆ ಇಲ್ಲಿ ಬಂದಿದ್ದೀವಿ. ಒಂದು ವೇಳೆ ಈ 26 ಗ್ರಾಮಗಳು ನಗರ ಪ್ರದೇಶಗಳಾಗಿಲ್ಲ, 26 ಗ್ರಾಮಗಳು ಕೃಷಿಯೇತರ ಜಮೀನುಗಳಾಗಿ ನಿಮ್ಮ ಸರ್ಕಾರದ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿಟಿ ಆಕ್ಟ್ 1961 ಪ್ರಕಾರ 2015ರಲ್ಲಿ ಪ್ರಕಟಣೆ ಮಾಡಿರೋದ್ರಲ್ಲಿ ಈ 26 ಗ್ರಾಮಗಳ ಜಮೀನುಗಳು ಕೃಷಿ ಜಮೀನುಗಳಂತ ನಮೂದನೆ ಮಾಡಿದೆ. ತಿಳ್ಕೊಳ್ಳಿ, ಕೃಷಿ ಜಮೀನುಗಳನ್ನ ಭೂಮಿ ಪರಿವರ್ತನೆ ಕಾಯಿದೆ, ಭೂಮಿ ಪರಿವರ್ತನೆ ಮಾಡದೇನೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ನಲ್ಲಿ ಟೌನ್ಶಿಪ್ ಮಾಡ್ತೀಯಪ್ಪ ನೀನು. ಯಾವ ಟೌನ್ಶಿಪ್? ಯಾರಿಗಾಗಿ? ಟೌನ್ಶಿಪ್ ನಮ್ಮ ರೈತರಿಗಾಗ, ರೈತರ ಮಕ್ಕಳಿಗಾಗ? ಯಾರಿಗೆ ಟೌನ್ಶಿಪ್? ಏನು ನಿನ್ನ ಸ್ಕೀಮು? ಎಲ್ಲಿ ನಿನ್ನ ಸ್ಕೀಮು? 15ನೇ ಅನುಚ್ಛೇದ ಕಾಲಂನಲ್ಲಿ 1977ರಲ್ಲಿ ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ, ಇಂಟಿಗ್ರೇಟೆಡ್ ನಗರ ಅಥಾರಿಟಿ. ಇಲ್ಲಿ ನಗರ ಯೋಜನೆ ಅಥಾರಿಟಿ. ಎಲ್ಲಿ ಯೋಜನೆ? ಯಾರಿಗೆ ಯೋಜನೆ? ಟೌನ್ಶಿಪ್ ಮಾಡಕ್ಕೆ ಯೋಜನೆನಾ? ಅದು ಕಾನೂನುಬದ್ಧವಾಗಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಅಂತ 2023ರಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ, ಯಾವ ಕಾಯ್ದೆ ಕೆಳಗಡೆ ಮಾಡಿದ್ದೀರಿ? ಅದು ಟೌನ್ ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ನಲ್ಲಿ ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಆಗುತ್ತಾ? ಹೆಂಗಾಗುತ್ತೆ? ಡೆವಲಪ್ಮೆಂಟ್ ಅಥಾರಿಟಿ ಆಗ್ತಕ್ಕಂಥದ್ದು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 2ನೇ ಲಿಸ್ಟ್ ನಲ್ಲಿ, 2ನೇ ಶೆಡ್ಯೂಲ್ ಸಂವಿಧಾನದಲ್ಲಿ. ಅದರ ಮುಖಾಂತರ ಕಾನೂನನ್ನು ನೀವು ಮಾಡಿದ್ದೀರಿ. ಏನು? ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಆಫ್ 1987, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ನಗರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದು, ಗ್ರಾಮೀಣ ಪ್ರದೇಶ ಕೃಷಿ ಜಮೀನುಗಳನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು ಅಲ್ಲ. ಅದು ನಿನ್ನ ಕಾಯಿದೆ, ನಿನಗೆ ಗೌರವ ಕೊಡಲ್ವಾ? ಗೌರವ ಕೊಡಲಿಲ್ಲ ಅಂದ್ರೆ ಗೌರವ ಕೊಡಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಕ್ಕೆ ಇಲ್ಲಿ ಬಂದಿದ್ದೀವಿ.
ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಕೆಳಗಡೆ ನೀವು ಪ್ರಾಥಮಿಕ ನೋಟಿಫಿಕೇಶನ್ ಕೊಟ್ಟಿದ್ದೀರಿ. ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಕಲಂ 15ರಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ನಿಮ್ದು ನೀವು ಒಪ್ಕೊಂಡಿದ್ದೀರಿ. ಅದು ಯಾರು ಕೊಡ್ಬೇಕದು? ಯೋಜನಾ ಅಧಿಕಾರ ಇದು ಅಥಾರಿಟಿ ಕೊಡ್ಬೇಕಾ? ಅಭಿವೃದ್ಧಿ ಅಧಿಕಾರ ಕೊಡ್ಬೇಕಾ? ಅದು ಅಭಿವೃದ್ಧಿ ಅಧಿಕಾರ ಕೊಡಬೇಕು. ನಗರ ಅಭಿವೃದ್ಧಿ ಅಧಿಕಾರ ಯಾವುದು? ರಾಮನಗರಂ. ಅಭಿವೃದ್ಧಿ ಅಧಿಕಾರನ 1996ರಲ್ಲಿ ರಚನೆ ಮಾಡಿದ್ದೀರಿ, ಅದು ಕೆಲಸ ಮಾಡ್ತಾ ಇದೆ. ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಈ ನೋಟಿಫಿಕೇಶನ್ಸ್ ಇಶ್ಯೂ ಮಾಡಿದ್ಯಾ? ಇಲ್ಲ. ಯಾರ ಮುಖೇನ ಮಾಡಿದ್ದೀರಿ? ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆಯ ವತಿಯಿಂದ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಫಲಾನುಭವಿ ಮುಖೇನ ಈ ನೋಟಿಫಿಕೇಶನ್ ನೀವು ಕೊಟ್ಟಿದ್ದೀರಿ. ಪ್ರಾಡಕ್ಟ್ ಬರ್ತದ? ಪ್ರಶ್ನೆ ನಿಮಗೆ ಆಗ್ತಾ ಇದ್ದೀವಿ. ಪ್ರಾಡಕ್ಟ್ ಬರಲ್ಲ ಅಂತ ನಾನು ಉತ್ತರ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀನು ಪ್ಲಾನಿಂಗ್ ಅಥಾರಿಟಿ, ಆ ಪ್ಲಾನಿಂಗ್ ಅಥಾರಿಟಿ ಅನ್ನೋದೇ ಬೇರೆ, ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದೇ ಬೇರೆ. ಆದ್ರಿಂದ ನಿನ್ನ ನೋಟಿಫಿಕೇಶನ್ 17 ಕಲಂ 1987ನೇ ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ ಒಳಗಡೆ ಕೊಟ್ಟಿದ್ದೀರಪ್ಪ. ಅದನ್ನು ನೀವೇನು ಹೇಳಿದ್ದೀರಿ? ನೋಟಿಫಿಕೇಶನ್ ಅಲ್ಲಿ ರಾಮನಗರ ತಾಲೂಕು ಬಿಡದಿ 2 ಹೋಬಳಿ ಅರಳಾಲಸಂದ್ರ ಗ್ರಾಮದ ಈ ಕೆಳಕಂಡ ಅನುಸೂಚಿಯಲ್ಲಿ ವಿವರಿಸಿರುವ ಸರ್ವೆ ನಂಬರ್ಗಳ ಜಮೀನನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ, ಎಲ್ಲಿ ಬಂತು ನಿಂದು ಬೆಂಗಳೂರು? ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಯಾವಾಗ ರಚನೆ ಮಾಡಿದೆ ನೀನು? ಯಾಕೆ ರಚನೆ ಮಾಡಕ್ಕಾಗುತ್ತೆ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನನಗೆ ಬರ್ತದ? ಮಾಡೋದಕ್ಕೆ ಬರೋದಿಲ್ಲ. ಕಾರಣ ಈ ಎಲ್ಲ ಜಮೀನುಗಳು 26 ಗ್ರಾಮಗಳ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿವೆ. ಇವು ಗ್ರಾಮೀಣ ಪ್ರದೇಶಗಳು, ಗ್ರಾಮ ಪಂಚಾಯತಿ ಒಳಪಟ್ಟಿದೆ. ಹಾಗಾದ್ರೆ ನಗರಾಭಿವೃದ್ಧಿ ಎಲ್ಲಪ್ಪ? ನಗರಾಭಿವೃದ್ಧಿ ಕಾರ್ಯಕ್ರಮ ನಗರ ಪ್ರದೇಶಗಳಿಗೆ ಮಾತ್ರ. ಅದಕ್ಕೆ ನಾವು ತುಲನೆ ಮಾಡೋಣ. ಕಾಯ್ದೆ 87ನೇ ಇಸ್ವಿಯ ಕಾಯ್ದೆ, ನಗರಾಭಿವೃದ್ಧಿ ಕಾಯ್ದೆ ಏನ್ ಹೇಳ್ತದೆ? ಕಲಂ 2(s)ರಲ್ಲಿ ಹೇಳ್ತದೆ ಅರ್ಬನ್ ಏರಿಯಾ ಅಂದ್ರೆ ಏನು ಅಂತ. ಅರ್ಬನ್ ಏರಿಯಾ ಅಂದ್ರೆ ಏನು ಅಂತ ಹೇಳಿ ಅಲ್ಲಿ ವ್ಯಾಖ್ಯಾನಿಸ್ತಾರೆ. ಏನಂತ ಹೇಳ್ತಾರೆ ಅಲ್ಲಿ? ಅರ್ಬನ್ ಏರಿಯಾ ಅಂತ ಹೇಳಿದ್ರೆ ಲೋಕಲ್ ಏರಿಯಾ, ಅದು ಯಾವುದು ಲೋಕಲ್ ಅಥಾರಿಟಿಗೆ ಜ್ಯೂರಿಸ್ಡಿಕ್ಷನ್ ಒಳಗಡೆ ಬರ್ತದೋ ಮತ್ತೆ ಅದು ಸೇರಿಕೊಂಡು ಅದರ ಆಜುಬಾಜುದಲ್ಲಿರ್ತಕ್ಕಂತಹ ಜಮೀನುಗಳು ಕೂಡ ಲೋಕಲ್ ಅಥಾರಿಟಿ. ಅದಕ್ಕೆ ಕರ್ನಾಟಕ ಸರ್ಕಾರದವರು ಟೈಮ್ ಟು ಟೈಮ್, ವೇಳೆಯಿಂದ ವೇಳೆಗೆ, ಕಾಲದಿಂದ ಕಾಲಕ್ಕೆ ನೋಟಿಫಿಕೇಶನ್ ಕೊಟ್ಟು ಆ ಲೋಕಲ್ ಏರಿಯಾ ಕೂಡ ಅರ್ಬನ್ ಏರಿಯಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸೇರುತ್ತೆ, ಅಡ್ಜಸೆಂಟ್ ವಿಲೇಜಸ್ ಅಂತ ಅರ್ಥ. ಅದು ಸೆಕ್ಷನ್ 2(s) ಯಾವುದು ಆಕ್ಟ್. ಲೋಕಲ್ ಅಥಾರಿಟಿ ಅಂದ್ರೆ ಏನು? ಲೋಕಲ್ ಅಥಾರಿಟಿ ಅಂತ ಹೇಳಿದ್ರೆ ಡೆಫಿನೇಷನ್ ಅಲ್ಲಿ ಇಲ್ಲಿ ಸೆಕ್ಷನ್ 2(n) ಅಂತ ಹೇಳ್ತಾರೆ. ಈ ಲೋಕಲ್ ಅಥಾರಿಟಿಗೂ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ 2(1) ಅಲ್ಲಿ ಇದಕ್ಕೆ ಬಹಳ ವ್ಯತ್ಯಾಸ ಇದೆ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಲ್ಲಿ ಲೋಕಲ್ ಅಥಾರಿಟಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಇಲ್ಲ.
ಲೋಕಲ್ ಅಥಾರಿಟಿ ಅಂತ ಹೇಳಿದ್ರೆ ಮುನ್ಸಿಪಲ್ ಕೌನ್ಸಿಲ್. ಇದ್ಯಾವುದು ಮುನ್ಸಿಪಲ್ ಕೌನ್ಸಿಲ್ ಅವರು ಪ್ರಕ್ರಿಯೆ ಮಾಡಲಿಲ್ಲ. ಇವಾಗ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಇದೆ. ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ನಿಮಗೆ? ನಮ್ಮ ವಿಶ್ವ ಒಕ್ಕಲಿಗ ಯಾವುದು ಕೆಂಗೇರಿ ಆದ್ಮೇಲೆ ಈಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಈಸ್ಟ್ ಬೆಂಗಳೂರು ಪೂರ್ವ ಪಶ್ಚಿಮದ ಪೂರ್ವನೇ ಇದು ಪಶ್ಚಿಮ ಸೌತ್ ನಗರ ಕಾರ್ಪೊರೇಷನ್, ಬೆಂಗಳೂರು ನಗರ ಕಾರ್ಪೊರೇಷನ್ ಅಂತ ಬರ್ತದೆ. ವ್ಯಾಪ್ತಿ ಗಡಿ ಎಲ್ಲಿವರೆಗೆ ಹೋಗ್ತದೆ? ವಿಶ್ವ ಒಕ್ಕಲಿಗರ ಸಮಸ್ಯೆ ಮತ್ತು ಅಲ್ಲಿಂದ ಒಂದು 100 ಮೀಟರ್ ಹತ್ರವರೆಗೂ ಬೆಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಬರ್ತದೆ. ಅದಾದ್ಮೇಲೆ 15 ಕಿಲೋಮೀಟರ್ ಆದ್ಮೇಲೆ ಈ ಊರುಗಳ ಗ್ರಾಮೀಣ ಪ್ರದೇಶಗಳಿದೆಯಲ್ಲ, ಅದೆಲ್ಲ ಅರ್ಬನ್ ಏರಿಯಾ ಅಂತ ಹೇಳ್ಬೇಕಲ್ಲ. ಆ ಅರ್ಬನ್ ಏರಿಯಾಗೆ ಕರ್ನಾಟಕ ಸರ್ಕಾರದವರು ನೋಟಿಫಿಕೇಶನ್ ಕೊಟ್ಟಿದ್ದಾರಪ್ಪ ಅಂತ ಪ್ರಶ್ನೆ ನಾನು ಸರ್ಕಾರದವ್ರು ಕೇಳ್ತಿದ್ದೀನಿ. ಅದಕ್ಕೆ ಉತ್ತರ ಇದ್ದರೆ ನಿಮ್ಮ ಅಧಿಸೂಚನೆಯಲ್ಲಿ, ಪ್ರಾಥಮಿಕ ಅಧಿಸೂಚನೆಯಲ್ಲಿ ನಮೂದಿಸ್ತಿದ್ರಿ, ನಮೂದಿಸಲಿಲ್ಲ. ಆದ್ರಿಂದ ಇದು ನಗರ ವ್ಯಾಪ್ತಿಗೆ ಬರುವುದಿಲ್ಲ, ಗ್ರಾಮೀಣ ಪ್ರದೇಶವಾಗಿ ಇದೆ. ಆದ್ದರಿಂದ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಿಮಗೆ ಅಪ್ಲೈ ಆಗಲ್ಲ. ನಾನು ಹೇಳ್ತಾ ಅರ್ಥ ಆಗ್ತಿದೆಯಾ ನಿಮಗೆ? ಕನ್ನಡದಲ್ಲಿ ಹೇಳ್ತಾ ಇದ್ದೀರಿ, ಸ್ಪಷ್ಟವಾಗಿ ಅರ್ಥ ಆಗಲಿದ್ರೆ ಆಮೇಲೆ ಕೇಳಿ ಉತ್ತರ ಹೇಳ್ತೀನಿ. ಅಂದ್ರೆ ನಮ್ಮ ಎಲ್ಲಾ ಕೃಷಿ ಜಮೀನುಗಳು ನಗರ ವ್ಯಾಪ್ತಿಗೆ ಒಳಪಟ್ಟಿಲ್ಲ, ಗ್ರಾಮೀಣ ಪ್ರದೇಶಗಳಾಗಿ ಉಳಿದಿವೆ. ಅದರಲ್ಲಿ ಈ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ತೀರಪ್ಪ, ಇದು ಈ ಅಥಾರಿಟಿಗೂ ಡೆವಲಪ್ಮೆಂಟ್ ಅಥಾರಿಟಿಗೆ ಬಹಳ ವ್ಯತ್ಯಾಸ ಇದೆ. ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್, ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಆ ಕಾಯ್ದೆಯಲ್ಲಿ ನಮೂದಿಸಿದ್ದಾರೆ, ಹೇಳ್ತಾರೆ ಯಾಕೆ ರಚನೆ ಮಾಡಬೇಕು ಅಂತ. ಯಾಕೆ ರಚನೆ ಮಾಡಬೇಕು ಅಂತ ಕಲಂ 3 ಹೇಳ್ತಾರೆ. ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಸ್ಪಷ್ಟವಾಗಿ ಆ ಕಾಯ್ದೆ ಕಲಂ ಒಳಗಡೆ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಮೈತ್ರಿ ಅವರು ಟೇಬಲ್ ಹಾಕಿದ್ದಾರೆ ಪ್ಯಾರಾಗ್ರಾಫ್ 5ರಲ್ಲಿ. ಕೆಯು ಕೂಡ ಅಂದ್ರೆ ಕರ್ನಾಟಕ ಅರ್ಬನ್ ನಗರಾಭಿವೃದ್ಧಿ ಪ್ರಾಧಿಕಾರ, ಅದಕ್ಕೆ ಚೇರ್ಮನ್ ಇದ್ದಾರೆ. ಈ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳ್ತಾರಲ್ಲ, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಅಂತ, ಅದಕ್ಕೂ ಕೂಡ ಯಾರ್ಯಾರಿದ್ದಾರೆ ಅಂತ ಈ ಟೇಬಲ್ ಅಲ್ಲಿ ಇದೆ. ಅದಕ್ಕೂ ಚೇರ್ಮನ್ ಇದ್ದಾರೆ. ಯಾರವರು? ಅದಕ್ಕೆ ಚೇರ್ಮನ್ ಅಪಾಯಿಂಟ್ ಮಾಡತಕ್ಕಂಥ ಕರ್ನಾಟಕ ಸರ್ಕಾರದವರು. ಈ ಕೂಡ ಆಕ್ಟ್ ಕೂಡ ಚೇರ್ಮನ್ ಅನ್ನತಕ್ಕಂಥವರು ಇದ್ದಾರೆ. ಎರಡನೇ ಮೆಂಬರ್ ಯಾರಪ್ಪ ಅಂತಂದ್ರೆ ಟೌನ್ ಪ್ಲಾನರ್ ಇದ್ದಾರಲ್ಲ, ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ನಲ್ಲಿ ಆ ಏರಿಯಾಗೆ ಈ ರೀತಿ ಅರ್ಬನ್ ಡೆವಲಪ್ಮೆಂಟ್ಗೆ ಪ್ಲಾನರ್ ಇದ್ದಾರೆ, ಅದೇ ಒಬ್ಬ ಸದಸ್ಯ ಇದ್ದಾರೆ. ಮೂರನೇವರು ಇಂಜಿನಿಯರ್ ನಾಟ್ ಬಿಲೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇದ್ದಾರೆ, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್. ಈ ಬಿಡದಿ ಪ್ಲಾನಿಂಗ್ ಅಥಾರಿಟಿ ಇದೆಯಲ್ಲ, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ ಪ್ಲಾನಿಂಗ್ ಅಥಾರಿಟಿಗೆ ಅದು ಇಂಜಿನಿಯರ್ ಇಲ್ಲ, ಆ ಅಥಾರಿಟಿಗೆ ಇಂಜಿನಿಯರ್ ಇಲ್ಲ. ನಗರಾಭಿವೃದ್ಧಿ ಅಧಿಕಾರಕ್ಕೆ ಇಂಜಿನಿಯರ್ ಇದ್ದಾರೆ ಸದಸ್ಯರಾಗಿ. ನಾಲ್ಕನೇದು MLAs ರೆಪ್ರೆಸೆಂಟಿಂಗ್ ಅರ್ಬನ್ ಏರಿಯಾ. ಅರ್ಬನ್ ಏರಿಯಾ ಅಲ್ವಲ್ಲಪ್ಪ, ಅರ್ಬನ್ ಏರಿಯಾಗೂ ಸೇರ್ಕೊಂಡು ಮಾಗಡಿ MLA ಇದ್ರೆ ತೊಂದರೆ ಇಲ್ಲ. ಆ ರೀತಿ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ರಾವಿಷನ್ ಇಲ್ಲ, MLA ಸದಸ್ಯರಲ್ಲ ಅಲ್ಲಿ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಲ್ಲಿ ಒಬ್ಬರಾಗ್ಲಿ ಇಬ್ಬರಾಗ್ಲಿ MLAಗಳು
ಅದಕ್ಕೆ ಸದಸ್ಯರು. ಮೂರನೇದು, ಐದನೇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ಇದೆಯಲ್ಲ, ಕರ್ನಾಟಕ ಬೆಂಗಳೂರು ವಾಟರ್ ಸಪ್ಲೈ ಅಲ್ಲ. ನೀವೆಲ್ಲರೂ ಕೂಡ ಕುಡಿಯುವ ನೀರು ಕೊಡ್ಬೇಕು, ಇವರು ಕೊಡ್ತಾ ಇಲ್ಲ. ಈಗ 79 ವರ್ಷ ಆಗಿದೆ ಪ್ರಜಾಪ್ರಭುತ್ವವಾಗಿ. 64ನೇ ಇಸ್ವಿಯಲ್ಲಿ ಕಾಯ್ದೆ ಮಾಡಿದ್ದಾರೆ. ಕರ್ನಾಟಕ ರೆಪ್ರೆಸೆಂಟೇಟಿವ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಗ್ರಾಮೀಣ ಪ್ರದೇಶಕ್ಕೆ ಕೊಡ್ಬೇಕಾಗಿಲ್ಲ, ನಾವು ಅರ್ಬನ್ ಏರಿಯಾಗೆ ಮಾತ್ರ ನೀರು ಕೊಡ್ಬೇಕು. ನಗರದ ಜನ ಮಹಾಜನರವರು, ನಿಮಗೆಲ್ಲ ನೀರು ಕೊಡ್ಬೇಕಾಗಿಲ್ಲ. ಅವರು ಸದಸ್ಯರಿದ್ದಾರೆ. ಇಲ್ಲಿ ಆ ರೀತಿಯ ಸದಸ್ಯರು ಬಿಡದಿ ಪ್ಲಾನಿಂಗ್ ಅಥಾರಿಟಿಗೆ, ಗ್ರೇಟರ್ ಬೆಂಗಳೂರು ಬಿಡದಿ ಟೌನ್ಶಿಪ್ ಸ್ಮಾರ್ಟ್ ಅಲ್ಲಿಲ್ಲ. ಕರ್ನಾಟಕ ಎಲೆಕ್ಟ್ರಿಸಿಟಿ ಪ್ರತಿನಿಧಿ ಕೂಡ ಇದ್ದಾರೆ. ಮುನ್ಸಿಪಲ್ ಕಮಿಷನರ್ ಚೀಫ್ ಆಫೀಸರ್ ಮುನ್ಸಿಪಲ್ ಕೌನ್ಸಿಲ್ ಎಕ್ಸೆಪ್ಷನ್ ಇದ್ದಾರೆ. ಅಂದ್ರೆ ಇವಾಗ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಇದೆ, ಲೋಕಲ್ ಅಥಾರಿಟಿ ಅರ್ಬನ್ ಏರಿಯಾಗೆ ಬಂದ್ರೆ ಅವ್ರು ಇರ್ತಾರೆ, ಅಥವಾ ಚೀಫ್ ಆಫೀಸರ್ ಇರ್ತಾರೆ, ಮುನ್ಸಿಪಲ್ ಕೌನ್ಸಿಲ್ ಎಕ್ಸೆಪ್ಷನ್ ಇರ್ತಾರೆ. ಈ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಲೋಕಲ್ ಬಾಡಿ ರೆಪ್ರೆಸೆಂಟೇಟಿವ್ ಒಂದು ಸಿಂಗಲ್ ಲೋಕಲ್ ಅಥಾರಿಟಿ ಆರ್ ಅಪ್ ಟು 5 ಮ್ಯೂಚುವಲ್ ಮಲ್ಟಿಪಲ್ ಲೋಕಲ್ ಅಥಾರಿಟೀಸ್. ಅಂದ್ರೆ ಗ್ರಾಮ ಪಂಚಾಯತಿ ಗವರ್ಮೆಂಟ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಗ್ರಾಮ ಪಂಚಾಯತಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಜನರೇಷನ್ 2M ನಲ್ಲಿ ಇಲ್ಲ. ಡೆಪ್ಯೂಟಿ ಕಮಿಷನರ್ ಆಫ್ ದ ಡಿಸ್ಟ್ರಿಕ್ಟ್ ಎಕ್ಸೆಪ್ಷನ್ ಮೆಂಬರು ಅರ್ಬನ್ ಡೆವಲಪ್ಮೆಂಟ್ ಇದ್ದಾರೆ, ಅವರು ಈ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಇಲ್ಲ. ಈ ರೀತಿ ಬೇರೆ ಬೇರೆ ಸದಸ್ಯಗಳನ್ನ ಒಳಪಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ. ಈ ಕಾಯ್ದೆ ಕೆಳಗಡೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ರಚನೆ ಆಗಿದೆ. ನೀನು ಪ್ಲಾನಿಂಗ್ ಅಥಾರಿಟಿ ಇಟ್ಕೊಂಡಿದ್ದೀಯಲ್ಲಪ್ಪ, ಪ್ಲಾನಿಂಗ್ ಅಥಾರಿಟಿಗೂ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೂ ಸಂಬಂಧ ಏನು? ಅವ್ರಿಗೆ ಎಲ್ಲಿ ಅಧಿಕಾರ ಬಂತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಾನ್ಸ್ಟಿಟ್ಯೂಟ್ ಮಾಡಕ್ಕೆ? ಆ 1961 ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಪ್ಲಾನಿಂಗ್ ಅಥಾರಿಟಿ ಇದೆಯಲ್ಲ, ಆ ಸೆಕ್ಷನ್ 4C ರೆಡಿ ವಿತ್ ಬೋರ್ಡ್ ಅಂತ, ಅದು ಕೂಡ ಅಸಂವಿಧಾನವಾಗಿದೆ. 93ನೇ ಇಸ್ವಿಯಲ್ಲಿ 1693ರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದರು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ. ಅವ್ರು ಹೇಳ್ತಾರೆ, ಪ್ಲಾನಿಂಗ್ ಕಮಿಟೀಸ್, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ, ನಗರ ಪ್ಲಾನಿಂಗ್ ಕಮಿಟಿ, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟೀಸ್ ಅಂತ ಹೇಳ್ತಾರೆ. ಅಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ, ವಿಧಾನಸಭೆಗೆ. ಪ್ಲಾನಿಂಗ್ ಅಥಾರಿಟಿ ಯಾರ್ಯಾರಿರಬೇಕು ಅಂತ ಹೇಳಿ 243 ಜಡ್ ಇ ನಲ್ಲಿ ಸಂವಿಧಾನ ತಿದ್ದುಪಡಿ 74ನೇ ತಿದ್ದುಪಡಿಗೆ ಅಲ್ಲಿದೆ. ಕಾಯ್ದೆನೇ ಮಾಡಲಿಲ್ಲ ಕರ್ನಾಟಕ ವಿಧಾನಸಭೆಯವರು ಇಲ್ಲಿವರೆಗೆ. 93ನೇ ಇಸ್ವಿಯಿಂದ ಇಲ್ಲಿವರೆಗೆ ಅದು ಮಾಡದೇ ಇರುವಾಗ ನೀನ್ ಏನೆಲ್ಲ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ನಲ್ಲಿ ಹೇಳಿದೆಯೋ ಅದೆಲ್ಲ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಸಂವಿಧಾನದಲ್ಲಿ 243 ಹೇಳ್ತದೆ. ಎಲ್ಲಿದೆಯಾ ಪ್ಲಾನಿಂಗ್ ಅಥಾರಿಟಿ? ಸಂವಿಧಾನ ಹೇಳ್ತದೆ, ನಮ್ಮ ತಾಯಿ ಅದು ಕಾನೂನು. ನಮಗೆ ತಾಯಿ ಹಾಲು ಮಕ್ಕಳಿಗೆ ನೀವೇನು ಕೊಡ್ತೀರಿ, ಸಂವಿಧಾನ ನಮಗೆಲ್ಲರಿಗೂ ಹಾಲು ಕೊಡ್ತಕ್ಕಂಥದ್ದು ಸಂವಿಧಾನ. ಸಂವಿಧಾನ ಹೇಳುವಾಗ ಈ ಪ್ಲಾನಿಂಗ್ ಅಥಾರಿಟಿ ಹೊರಟೋಗ್ಬಿಟ್ಟಿದೆ ಅರಬ್ಬಿ ಸಮುದ್ರಕ್ಕೆ ಅಂತ ಹೇಳುವಾಗ ಸಂವಿಧಾನದಲ್ಲಿ ಈ ಪ್ಲಾನಿಂಗ್ ಅಥಾರಿಟಿ ಬಾಲ ಹಿಡ್ಕೊಂಡು ಗ್ರೇಟರ್ ಡೆವಲಪ್ಮೆಂಟ್, ಬೆಂಗಳೂರು ಡೆವಲಪ್ಮೆಂಟ್, ಬೇದಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀಯಪ್ಪ ನೀನು. ಎಲ್ಲಿ ನಿನಗೆ ಯಾರು ಜನ್ಮ ಕೊಟ್ಟವ್ರ? ಜನ್ಮ ಕೊಟ್ಟನೇ ಇಲ್ವಲ್ಲಯ್ಯ? ಪ್ಲಾನಿಂಗ್ ಅಥಾರಿಟಿನೇ ಇಲ್ವಲ್ಲ? ಪ್ಲಾನಿಂಗ್ ಅಥಾರಿಟಿಗೂ ಡೆವಲಪ್ಮೆಂಟ್ ಅಥಾರಿಟಿಗೂ ಏನ್ ಸಂಬಂಧ? ಗೋಕುಲಾಷ್ಟಮಿಗೂ ಇನ್ನೊಂದು ಯಾವುದು ಮೀಮಾಂಸೆಗೆ ಸಂಬಂಧ ಇದ್ದಾಗ. ಗೋಕುಲಾಷ್ಟಮಿ ಎಲ್ಲ ನಾವು ಮಾಡುದು, ಮೀಮಾಂಸೆ ಏನ್ ಮಾಡ್ತಾನೆ, ಮೊಹರಂ ಮಾಡ್ತಾನೆ, ಇದು ರಂಜಾನ್ ಮಾಡ್ತಾನೆ. ನಮ್ಗೆಲ್ಲ ಸಹೋದರರು ನಾವು ಚೆನ್ನಾಗಿರ್ತೀವಿ, ನೀವು ನಾವು ಭಾಗವಹಿಸ್ತೀವಿ, ನೀವು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ. ಗೋಕುಲಾಷ್ಟಮಿಗೂ ಮೀಮಾಂಸೆಗೂ ಸಂಬಂಧ ಪ್ಲಾನಿಂಗ್ ಅಥಾರಿಟಿ ಅಂತ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇದನ್ನ
ಅಡ್ವೊಕೇಟ್ ಜನರಲ್ ಹತ್ರ ಸಲಹೆ ಪಡೀಲಿಲ್ವಾ ಜನ ಸರ್ಕಾರದವರೇ? ಇದಾರಲ್ಲ 100 ಜನ ಇಲ್ಲಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದಾರೆ, ಗವರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ, ಚೀಫ್ ಮಿನಿಸ್ಟರ್ಗೆ ಇಂದಿನವರೆಗೆ ಲೀಗಲ್ ಅಡ್ವೈಸರ್ ಬೇರೆ ಇದ್ದಾರೆ. ಅವನ್ನೆಲ್ಲ ಕೇಳಲಿಲ್ವಾ? ಇದು ಆಯ್ತು, ಅವ್ರು ಕೇಳಲಿಲ್ಲ. ನೀವು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇದಾರಲ್ಲ, IAS ರ್ಯಾಂಕ್ ಬಹಳ ಬುದ್ಧಿವಂತ, ಈ ಕಾಯ್ದೆ ನೋಡ್ಲಿಲ್ವಾ? ಓದ್ಲಿಲ್ವಾ? ನೋಡ್ದೇನೆ ನೀನು ನೋಟಿಫಿಕೇಶನ್ ಕೊಟ್ಬಿಟ್ಟ? ಈಗ ಓದ್ದೇನೆ ಪ್ಲಾನಿಂಗ್ ಅಥಾರಿಟಿಯಿಂದ ಬೆಳೆದಿ ಸ್ಮಾರ್ಟ್ ಸಿಟಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಈಸ್ ಟ್ರಾನ್ಸ್ಲೇಟೆಡ್ ಕನ್ವರ್ಟೆಡ್ ಇಂಟು ಗ್ರೇಟರ್ ಬೆಂಗಳೂರು. ಏನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಮಾಡ್ಕೊಂಡಿದ್ಯಪ್ಪ. ತಂದೆಯಿಂದನೇ ಮಗು ಹುಟ್ಟಿರ್ತಕ್ಕಂಥ ಮಗುಗೆ ಜನ್ಮ ಕೊಡಕ್ಕಾಗುತ್ತಾ? ಪ್ರಶ್ನೆ. ನಿಮ್ಮ ಭಾಷೆಯಲ್ಲಿ ಮಾತಾಡ್ತಿದ್ದೀವಿ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಆದ್ರಿಂದ ಪ್ಲಾನಿಂಗ್ ಅಥಾರಿಟಿನೇ ಬೇರೆ. ಪ್ಲಾನಿಂಗ್ ಅಥಾರಿಟಿ ಓಡೋಗ್ಬಿಟ್ಟಿದೆ ಅರಬ್ಬಿ ಸಮುದ್ರಕ್ಕೆ. ಯಾಕಂದ್ರೆ ಕರ್ನಾಟಕ ವಿಧಾನಸಭೆಯವರು ಕಾನೂನು ಮಾಡಲಿಲ್ಲ. 243 ಜಡ್ ನಲ್ಲಾಗ್ಲಿ 243 ಜಡ್ನಲ್ಲಾಗ್ಲಿ ಅಲ್ಲಿ ಏನ್ ಹೇಳ್ತದೆ ಗೊತ್ತಾ? ಆ ಪ್ಲಾನಿಂಗ್ ಕಮಿಟಿ ಇಸ್ ಡಿಫರೆಂಟ್ ಫ್ರಮ್ ಡೆವಲಪ್ಮೆಂಟ್ ಅಥಾರಿಟಿ. ಪ್ಲಾನಿಂಗ್ ಕಮಿಟಿ ಇಸ್ ಡಿಫರೆಂಟ್ ಫ್ರಮ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಸ್ಪಷ್ಟತೆ ನಿಮಗೆ ಇಲ್ದಿದ್ರೆ ಏನ್ ಸರ್ಕಾರ ನಮ್ಗೆ ಏನ್ ನ್ಯಾಯ ಕೊಡಿಸ್ತೀವಿ? ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರಿಗೆ? ನಮ್ಮ ಹೆಣ್ಮಕ್ಳಿಗೆಲ್ಲ 50% ಇದ್ದೀರಿ ಪಾರ್ಲಿಮೆಂಟ್ ನಲ್ಲಿ. ಈಗಾಗಲೇ ನಿಮಗೆಲ್ಲ ಆಸೆ ತೋರಿಸ್ಬಿಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ ನಲ್ಲಿ 33% ನಂಬಿಟ್ಬಿಡಿ, ಆ ಸಬ್ಜೆಕ್ಟೇ ಬೇರೆ. ಸಾಮಾಜಿಕ ನ್ಯಾಯ ಗ್ರಾಮೀಣ ಪ್ರದೇಶದ ರೈತ ಕುಟುಂಬದಲ್ಲಿ ಹಾಲು ಕರೆಯೋದು ಯಾರಪ್ಪ? ಹೆಣ್ಮಕ್ಳಲ್ವಾ? ಹೆಣ್ಮಕ್ಳಿಗೆ ಸಾಮಾಜಿಕ ನ್ಯಾಯ ಇಲ್ವಾ? ಹಾಲು ಕರೆಯೋರೆಲ್ಲ ನೀವು ಜಮೀನೆಲ್ಲ ಕಲಿಸ್ಕೊಂಡು ಭೂಸ್ವಾಧೀನ ಮಾಡ್ಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅರಬ್ ಹೋಗ್ಬೇಕಾ? ಮಸ್ಕಟ್ ಹೋಗ್ಬೇಕಾ? ಅಮೆರಿಕಾಗೆ ಬಿಡ್ತಾನೆ ಇಲ್ಲ ನಮ್ಮ ಗ್ರಾಜುಯೇಟ್ಸ್ ಎಲ್ಲ. ಯಾರು ಅವನು ಟ್ರಂಪ್ ಮಾತನ್ನು ಕೇಳ್ಕೊಂಡಿರೋರು ಈ ದೇಶದ ಪ್ರಧಾನಮಂತ್ರಿಗಳು. ಅದು ಬೇರೆ 200% ಏರಿಸ್ತೀನಿ ಅಂತ ಹೇಳ್ತಾವ ನೀವು. ಆದ್ರೆ ಇಲ್ಲಿ ಸಾಮಾಜಿಕ ನ್ಯಾಯವನ್ನ ರೈತರಿಗೆ, ಸಾಮಾಜಿಕ ನ್ಯಾಯವನ್ನ ಕೃಷಿ ಕಾರ್ಮಿಕರಿಗೆ, ರಾಜಕೀಯ ನ್ಯಾಯವನ್ನ ಮಹಿಳೆಯರಿಗೆ, ಆರ್ಥಿಕ ನ್ಯಾಯ ಏನು ಬರ್ತದ್ರಿ? ಜಮೀನು ಕಸಿಕೊಂಡ್ರೆ 60,000 ಸಂಪಾದನೆ ಮಾಡ್ತಿದ್ದೀವಿ, ಗೂಡು ಬೆಳೆಸ್ತಿದ್ದೀವಿ, ರೇಷ್ಮೆ ಬೆಳೆಸ್ತಿದ್ದೀವಿ, 15 ಕುಂಟೆಯಲ್ಲಿ ತರಕಾರಿ ಹಾಕಿದ್ದೀನಿ, ಮನೆ ಕಟ್ಟಿದ್ದೀನಿ, ಸಮಾಧಿ ಇದೆ ಅಂತ ಹೇಳ್ತಾರೆ ಬಂದ್ರಲ್ಲ ನಮ್ಮ ಎಲ್ಲ ಸಾಕ್ಷಿಗಳು. ನೀವು ಏನ್ ಹಣ ಕೊಡ್ತೀಯಪ್ಪ? ಏನ್ ಪರಿಹಾರ ಹಣ? ಅದು ಕೂಡ ಈ 2013 2017ರಲ್ಲಿ ಕಾಯ್ದೆ ಮಾಡಿದ್ದಾರೆ. ಅದಕ್ಕೆ ಒಂದು ಕಾನೂನು ಏನು 29A ರೂಲ್ ನಿಯಮದಲ್ಲಿ ನಾವು ಕನ್ಸಾಲಿಡೇಟೆಡ್ ಅಮೌಂಟ್ ಕೊಟ್ಬಿಟ್ಟಿವಿ ಅಂತ ನಿಮ್ಮ ಅನುಸೂಚನೆಯಲ್ಲಿದೆ. ಈ ಅನುಸೂಚನೆ ಅಲ್ಲ, ತಂದೆ ತಾಯಿಗೆ ಮಗು ಹುಡ್ತಾರೆ, ಆದ್ರೆ ತಂದೆ ತಾಯಿ ಮೂಲ. ಅಧಿಸೂಚನೆ ನಿಯಮದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಶೆಡ್ಯೂಲ್ 2 ಮತ್ತು 3ರಲ್ಲಿ ಸೊಲ್ಯೂಷನ್ 100% ಕೊಡಬೇಕು ಅಂತ ಇದೆ ಮಾರ್ಕೆಟ್ ವ್ಯಾಲ್ಯೂ ಇದೆ ನಿಮ್ಮ ಜಮೀನಿಗೆ. ಅದ್ರ ಬದಲು ನಾವು 50,000 rupees ಮಿನಿಮಮ್ ಕನ್ಸಾಲಿಡೇಟೆಡ್ ಅಮೌಂಟ್ ಕೊಟ್ಬಿಡ್ತೀವಿ ಅಂತ ರೂಲ್ ನಲ್ಲಿ ಹೇಳಕ್ ಬರ್ತದ? ಮಗು ತಂದೆ ತಾಯಿಯಿಂದ ಅಗೌರವಿಸ್ತದ? ತಂದೆ ತಾಯಿನೇ ಮೂಲ. 2013ರಲ್ಲಿ 2 ಮತ್ತು 3ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು ಸೊಲ್ಯೂಷನ್ 100% ಕೊಡಬೇಕಾಗಿತ್ತು. ಮಾರ್ಕೆಟ್ ವ್ಯಾಲ್ಯೂ ಎಕರೆಗೆ 4 ಕೋಟಿ 5 ಕೋಟಿ ಇದ್ರೆ 2 ಕೋಟಿ ಕೊಟ್ಬಿಟ್ಟು ಅಂತ ಹೇಳಿ ಬನ್ನಿ ಕೊಟ್ಬಿಟ್ಟಿವಿ ತಗೊಳ್ತೀವಿ ಅಂತ ಹೇಳಕ್ ಬಂದಿಲ್ಲ. ಯಾರಿಗೆ ತೋರಿಸ್ತೀಯ? ಇದು ಬಾಂಬೆ ತೋರಿಸ್ತೀನಿ, ಕಲ್ಕತ್ತಾ ತೋರಿಸ್ತೀನಿ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅವೆಲ್ಲ ಬಂದು ತೋರಿಸ್ತಿದ್ರು. ಇವಾಗ ತೋರಿಸ್ತೀವಿ, ನಿಮ್ಗೆ ತೋರಿಸ್ತಾರೆ ನಾವು ನಮ್ಮವರು ಇವಾಗ. ಯಾಕಂದ್ರೆ 24 ಗಂಟೆ ಮಾರ್ಕೆಟ್ ಅರಬ್ನಲ್ಲಿ ಹೂ ಎಷ್ಟಿದೆ,
ಟೊಮೊಟೊ ಎಷ್ಟಿದೆ ಅಂತ ನಮ್ಮ ರೈತರು ನನಗೆ ಊರಿನಿಂದ ಹೇಳ್ತಾರೆ, ಸರ್ ಇವತ್ತು ಅರಬ್ನಲ್ಲಿ, ದುಬೈನಲ್ಲಿ, ಕಲ್ಕತ್ತಾದಲ್ಲಿ ಇಷ್ಟು ರೇಟ್ ಇದೆ, ಅಲ್ಲಿ ಮಾರ್ಕೆಟ್ ಹೋಗಿದೆ ಅಂತ ಹೇಳ್ತಾರೆ. ಇವೆಲ್ಲ ಸಿನಿಮಾ ತೋರಿಸೋದು ಬೇಡ, ನಿರೀತಿದ್ರು ಸಿನಿಮಾ ತೋರಿಸ್ತಕ್ಕಂಥ ಜನ ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ಹೇಳ್ತಿದ್ವಿ. ಅಂದ್ರೆ ಇಲ್ಲಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಈಸ್ ನಾಟ್ ನಗರಾಭಿವೃದ್ಧಿ ಅಥಾರಿಟಿ. ಸ್ಪಷ್ಟ ಆಯ್ತಾ? ಹಾಗಾದ್ರೆ ನಿನಗೆ ಜನ್ಮನೇ ಇಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲಿ ಬಂದೆ ನೀನು? ಯಾರು ನೀನು ಮಾಡಿದ್ದು? ಪ್ಲಾನಿಂಗ್ ಅಥಾರಿಟಿ ಮೇಲನ ಅದ ಪ್ರಕಾರನ? ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಅಲ್ವಲ್ಲ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ವಲ್ಲ? ಹಾಗಾದ್ರೆ ನಿನ್ ಸ್ಟೇಟಸ್ ಏನು? ನೀನು ಯೋಜನೆ ಅಧಿಕಾರಿ, ಅಥಾರಿಟಿ ಅಷ್ಟೇ, ಅಲ್ಲಿ ಉಳ್ಕೋ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮಾತ್ರ ಸ್ವಾಧೀನದ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಕಾಯ್ದೆಯಲ್ಲಿ. ಅದಕ್ಕೆ ಮಾಡುವಾಗ ಕೆಲವು ಶಾಸನಬದ್ಧ ಜವಾಬ್ದಾರಿಗಳಿವೆ. ಅವು ಯಾವುವು? ಇಲ್ಲೇನೋ ಸ್ಮಾರ್ಟ್ ಸಿಟಿ ಅಂತ 9,600 ಎಕರೆ ಜಮೀನುಗಳು, 26 ಗ್ರಾಮ ಪ್ರದೇಶಗಳ ರೈತರ ಜಮೀನನ್ನ ತೆಗೆದುಕೊಂಡು ಟೌನ್ಶಿಪ್ ಮಾಡ್ತಿರುತ್ತೆ. ಟೌನ್ಶಿಪ್ ಯಾಕೆ? ಎಲ್ಲಿಯವ್ರ ಟೌನ್ಶಿಪ್ ಚೆನ್ನಾಗಿ, ಅದೇ ನನಗೆ 100 ರೂಪಾಯಿ ಮಾಡ್ಕೊಡ್ತಾ ಇರ್ತೀನಿ ಅಂತ. ಇದುವರೆಗೆ ನೀನು ಕೊಡೋದಾ? ಅದಕ್ಕೆ ಸಂವಿಧಾನ ಹೇಳುದು ಇಲ್ಲದವ್ರಿಗೆ ನೋಡಿ ಅಂತ ಹೇಳೋದು, ಸಾಮಾಜಿಕನೇ ಇಂಥ ಸಂವಿಧಾನ ಹೇಳೋದು. ಅದು ಬಿಟ್ಬಿಟ್ಟು ಇವರಿಗೆ ಏನ್ ಬೆಳೀತಾ ಇದ್ದಾರೆ ಅವ್ರು ಮಾರ್ಕೆಟ್ ಕೊಡೋಣ, ಮನೆ ಕಟ್ಕೊಳ್ಳಿ, ಶೌಚಾಲಯ ಕಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಪ್ರಾಥಮಿಕ ಶಾಲೆ ಕೊಡಿಸ್ತೀವಿ ಅಂತ ಅದೇ ಅಭಿವೃದ್ಧಿ ಮಾಡೋದು ಬಿಟ್ಬಿಟ್ಟು ಟೌನ್ಶಿಪ್ ಯಾವುದೇ ಟೌನ್ಶಿಪ್? ಎಲ್ಲಿದೆ ನಿನ್ ಟೌನ್ಶಿಪ್ ಸ್ಕೀಮು? ತೋರ್ಸು. 15 ಕಲಂನಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಈ 26 ಹಳ್ಳಿಗಳಲ್ಲಿ, ಪಟ್ಟಣ ನಗರಗಳಲ್ಲಿ ಮನೆಗಳನ್ನು ನಿರ್ಮಿಸಿ ಅವರ ಕೊಡ್ತೀವಂತೆ. ಎಲ್ಲಿದೆಯಾ ನಿನ್ನ ಸ್ಕೀಮು? ಕೇಳ್ತಾ ಇದ್ದೀವಿ, ಉತ್ತರ ಕೊಡಿ. ನೀ ಫೈನಲ್ ನೋಟಿಫಿಕೇಶನ್ ಮಾಡಿ ಅವಾರ್ಡ್ ಬರೆಯಕ್ಕೆ ಬಾ, ನೀ ದಾರಿ ತೋರಿಸ್ತೀವಿ. ಇದಕ್ಕೆಲ್ಲ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಲಿಲ್ಲ ಅಂದ್ರೆ ಈ ಸ್ಕೀಮೇ ಇಲ್ಲ. ಅಂದ್ರೆ ಮಗು ಹುಟ್ಲೇ ಇಲ್ಲಂತೆ, ಮಗುಗೆ ಕುಲಾಯಿ ಇಟ್ಬಿಟ್ಟಂತೆ. ಒಂದು ಸಾಮಿತಿ ಗೊತ್ತಲ್ಲ ನಿಮಗೆ? ಏನಮ್ಮ ಸಾಮಿತಿ? ಅದು ಮೂಸುಟಕ್ಕೆ ಮೊದಲು ಕುಲಾಯಿ ಅಲ್ಲ. ಸ್ಕೀಮೇ ಇಲ್ಲದಿದ್ರೆ ಕುಲಾಯಿ ಅಂದ್ರೆ, ಸ್ಕೀಮೇ ಇಲ್ಲ ಅಂದ್ರೆ ಅದೇ ಅಷ್ಟೇ ಸಾಕಾಗಿಲ್ಲ. ಆ ಸ್ಕೀಮ್ ಅನ್ನ ನಿಮ್ಮೆಲ್ಲರಿಗೂ ನೋಟಿಸ್ ಕೊಡ್ಬೇಕು. ಕೊಟ್ಟಿದ್ಯಾ? ಇಲ್ಲ. ಸ್ಕೀಮ್ ಇಲ್ಲ. ಸ್ಕೀಮ್ ಇಲ್ಲದೆ ಗೌರ್ಮೆಂಟ್ ಅದಕ್ಕೆ ಅಪ್ರೂವಲ್ ಮಾಡ್ಬೇಕಲ್ಲ. ಸೆಕ್ಷನ್ 18ರಲ್ಲಿ ಸ್ಕೀಮ್ ನಲ್ಲಿ ಏನೇನು ಇರಬೇಕು ಅಂತ ಹೇಳಿ ಈ ವಿಷಯಗಳಿವೆ ನೋಡಿ. ಇಂಥ ವಿಷಯಗಳು ಆ ಸ್ಕೀಮ್ ನಲ್ಲಿ ಇರಬೇಕು. ಹೌಸಿಂಗ್ ಸ್ಕೀಮ್ ನಲ್ಲಿ ಏನೇನು ಇರಬೇಕು ಅಂತ ಇಲ್ಲಿದೆ. ಬೆದರಬೇಡಿ. ಮಂತ್ರ ಕಟ್ತಾ ಇದ್ದೀವಿ ನಿಮಗೆ, ಯಂತ್ರ ಕಟ್ತಾ ಇದ್ದೀವಿ, ಧೈರ್ಯದ ಯಂತ್ರ ಕಟ್ತಾ ಇದ್ದೀವಿ. ಯಾರು ಅರಗಿಸಕ್ಕಾಗಲ್ಲ, ನಾವು ಬದುಕಿರೋರಿಗೆ. ಹದಿನಾರನೇ ಕಾಲಂನಲ್ಲಿ ಏನೇನು ವಿಷಯಗಳನ್ನ ಡೆವಲಪ್ಮೆಂಟ್ ಸ್ಕೀಮ್ ನಲ್ಲಿ ಹೇಳಬೇಕು ಅಂತ ಹೇಳಿ ವಿಧಾನಸಭೆ ಕಾಯ್ದೆ ಇದು. ನಿನ್ನ ಸರ್ಕಾರ ಇದಕ್ಕೆ ನಿರ್ವಹಣೆ ಮಾಡ್ಬೇಕಾಗಿರ್ತಕ್ಕ ಕೆಲಸ, ನಮ್ ಕೆಲಸ ಅಲ್ಲ ಇದು. ಏನಿದೆ
residential within the limits of the area, ಅಂದ್ರೆ urban area, comprised in the scheme. ಯಾವುದೇ ಭೂಸ್ವಾಧೀನದ ಪ್ರಕ್ರಿಯೆ ಯಾವುದೇ ಜಮೀನಿಗೆ ಆ ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಅಭಿಪ್ರಾಯ ಪ್ರಕಾರ ಅವೆಕ್ಟೆಡ್ ಎಕ್ಸಿಕ್ಯೂಷನ್ ಸ್ಕೀಮ್ಗೆ ಅವರಿಗೆಲ್ಲರನ್ನು ಕೇಳಬೇಕು. laying and relaying out all or any land including the construction, reconstruction of building, formation and alteration of streets ಅದಿರಬೇಕು. ರಸ್ತೆಗಳೇನು, ಲೇಯಿಂಗ್ ಯಾವ ಲೇಔಟು, ರೀಲೇಯಿಂಗ್ ಏನು, ಕನ್ಸ್ಟ್ರಕ್ಷನ್ ಏನು, ಮರು ಕನ್ಸ್ಟ್ರಕ್ಷನ್ ಏನು, ಕಟ್ಟಡಗಳು ನಿರ್ಮಾಣ, ಕಟ್ಟಡಗಳು ಫಾರ್ಮೇಶನ್ ಮತ್ತು ಆಲ್ಟರೇಷನ್ ಆಫ್ ಸ್ಟ್ರೀಟ್ಸ್, ಡ್ರೈನೇಜ್, ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಸಿಟಿ. ಲೇಔಟ್ ಮಾಡ್ಬಿಟ್ರೆ ಆಗಲ್ಲ, ರಸ್ತೆಗಳು ಬೇಕು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು, ಮತ್ತೆ ವಾಟರ್ ಸಪ್ಲೈ ಬೇಕು. ಯಾಕಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಬರ್ತದಲ್ಲ, ಡೆವಲಪ್ಮೆಂಟ್ ಬೋರ್ಡ್, ಸೀವೇಜ್ ಬೋರ್ಡ್ ಅವೆಲ್ಲ ಕೊಚ್ಚ ನೀರು ಹೋಗಕ್ಕೆ ಕಾಲುವೆಗಳು ಮಾಡಬೇಕಲ್ಲ, ಅದು ಬೇಕು. ಆಮೇಲೆ 15% 900-600 ಎಕರೆಯಲ್ಲಿ ಲೇಔಟ್ ನಲ್ಲಿ ಪಾರ್ಕ್ಸ್, ಉದ್ಯಾನವನಗಳಿಗೆ ಬೇಕು, ಪ್ಲೇ ಗ್ರೌಂಡ್ಸ್ ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ ಬೇಕು. ಮತ್ತೆ ಅದಕ್ಕೆ ಅಧಿಕ ಪ್ರದೇಶ 10%ಗಿಂತ ಕಮ್ಮಿ ಇಲ್ಲದೆ ಟೋಟಲ್ ಲೇಔಟ್ ಏರಿಯಾದಲ್ಲಿ ಸಿವಿಕ್ ಕಮ್ಯುನಿಟೀಸ್ ಬೇಕು. ಸಿವಿಕ್ ಕಮ್ಯುನಿಟೀಸ್ ಅಂದ್ರೆ ಆಸ್ಪತ್ರೆ, ಪೋಸ್ಟ್ ಆಫೀಸು, ಪೊಲೀಸ್ ಸ್ಟೇಷನ್, ಆಮೇಲೆ ಇಂಥವೆಲ್ಲ ಸಿವಿಕ್ ಕಮ್ಯುನಿಟೀಸ್ ಅಂತ ಡೆಫಿನೇಷನ್ ಇರೋದಲ್ಲೇ ನಿಮ್ಗೆ ಹೇಳಕ್ ಹೋಗಲ್ಲ. ಆಮೇಲೆ ರೈಸಿಂಗ್ ಎನಿ ಲ್ಯಾಂಡ್ ವಿತ್ ಇನ್ ದಿ ಅಥಾರಿಟಿ ಮೇ ಕನ್ಸಿಡರ್ ಎಕ್ಸ್ಪೀಡಿಯಂಟ್ ಟು ರೈಸ್, ಫೆಸಿಲಿಟೇಟ್ ಬೆಟರ್ ಡ್ರೈನೇಜ್, ಅದೇ ಕೊಳಚೆ ನೀರು, ಸ್ಯಾನಿಟರಿ ಅರೇಂಜ್ಮೆಂಟ್ ಬೇಕು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಕನ್ಸ್ಟ್ರಕ್ಷನ್ ಮಾರ್ಕೆಟ್ಸ್ ಬೇಕಲ್ಲ. 1000 ಜನ ಅಲ್ಲಿದ್ರೆ ತರಕಾರಿ ತಗೊಳ್ಳಕ್ಕೆ, ಹಾಲು ತಗೊಳ್ಳಕ್ಕೆ, ಮೊಟ್ಟೆ ತಗೊಳ್ಳೋದಕ್ಕೆ, ಬಟ್ಟೆ ತಗೊಳ್ಳೋದಕ್ಕೆ ಏನೋ ಬೇಕಲ್ಲ ಮಾರ್ಕೆಟ್. ಇವೆಲ್ಲ ಎಲ್ಲಪ್ಪ ಇಲ್ದೇನೆ ಯಾವ ಟೌನ್ಶಿಪ್ ಇದು ಸರ್ಕಾರ ಮ್ಯಾಜಿಕ್, ಇದೇನೋ ಕರ್ಚೀಪ್ ಅನ್ನ ಪಾರಿವಾಳ ಮಾಡಕ್ಕೆ ಹೊರಟಿದ್ಯಪ್ಪ ನೀನು. ಹೊಗೆ ಹುಟ್ಟಲಿಲ್ಲ ಅದಕ್ಕೆ ನಾಮಕರಣ ಮಾಡ್ತಾ ಇದೀಯಾ? ಏನಿದು ವಿಪರೀತ ಅಪರ, ಇದೆಂತದು ವಿಪರ್ಯಾಸ? ಯಾವ್ದಿದ್ದಾವೆ ಆಗುತ್ತೆ ಇದು? ಇದಿಲ್ಲ, ಇದಿದ್ದೇನೆ. ಆಮೇಲೆ 16 ಆದ್ಮೇಲೆ 17 ಪ್ರಿಲಿಮಿನರಿ ನೋಟಿಫಿಕೇಶನ್, ಇದೆಲ್ಲ ಆದ್ಮೇಲೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೊಡ್ಬೇಕಾಗಿತ್ತು, ಮಾಡಲೇ ಇಲ್ಲ. ಅಂದ್ರೆ ಇದು ಬೇಜವಾಬ್ದಾರಿಯಿಂದ ಕಾನೂನು ಬಾಹಿರವಾಗಿ, ಸಂವಿಧಾನದ ವಿರೋಧವಾಗಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ವಿರೋಧವಾಗಿ ಮಾಡಿರ್ತಕ್ಕಂಥ ಭೂ ಸ್ವಾಧೀನದ ಪ್ರಕ್ರಿಯೆ 17 ಅನುಚ್ಛೇದ ಕಲಂನಲ್ಲಿ ಪ್ರಾಥಮಿಕ ಅನುಚ್ಛೇದನ ಕೊಟ್ಟಿರುವುದು ಅಸಿಂಧತ್ವ ಆಗ್ತದೆ. ನಾನೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಹೇಳ್ತದೆ. ಮಾತು ಜಜ್ಮೆಂಟ್ ಏನ್ ಹೇಳ್ತದೆ ಅಂತ ಹೇಳ್ತೀನಿ. ಈ ತೀರ್ಪು ನಿಮ್ಮ ಅಡ್ವೊಕೇಟ್ ಜನರಲ್, ಲಾ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಕೊಡ್ಲಿಲ್ವಾ ನಿಮಗೆ? 1989 ಸುಪ್ರೀಂ ಕೋರ್ಟ್ ಇದು 1999ನೇ ಕಟ್ಟಲೆ. ಸರ್ವೋಚ್ಚ ನ್ಯಾಯಾಲಯವು ಪ್ರಿವಿ ಕೌನ್ಸಿಲ್ ಅಂತ ಇತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಇರೋಕ್ ಮೊದಲು. ಅದರ ಆಧಾರದ ಮೇಲೆ ಟೈಲರ್ ವರ್ಸಸ್ ಟೈಲರ್ 1924 ಪ್ರಿವಿ ಕೌನ್ಸಿಲ್. ಅದಾದ್ಮೇಲೆ ಇನ್ನೊಂದು ಜಡ್ಜ್ಮೆಂಟ್ ಇದೆ, ಯಾವ್ದಪ್ಪ ಅಂತ ಹೇಳಿದ್ರೆ ಕಿಂಗ್ ಎಂಪರರ್ ಕೇಸ್ 1939 ಹೌಸ್ ಆಫ್ ಲಾರ್ಡ್ಸ್ ಚಾನ್ಸಲರ್ಸ್ ಡಿಸಿಷನ್. ಈ ಎಲ್ಲ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ಹೇಳ್ತಾರೆ. ಬಾಬು ವರ್ಗೀಸ್ ಕೇಸ್ ನಲ್ಲಿ 1999 AR 1281 ಪೇಜು ಪುಟ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ, ಶಾಸನದಲ್ಲಿ ಯಾವ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ನಮೂದಿಸಿದರೆ ಆ ರೀತಿ ಮಾಡಿದರೆ ಮಾತ್ರ ಅದು ಕಾನೂನಿನಲ್ಲಿ ಸಿಂಧುತ್ವ ಪಡೀತದೆ, ಇಲ್ಲ ಅಂದರೆ ಶೂನ್ಯತೆ ಆಗ್ತದೆ. ಇದು ಕಾನೂನು, ಸುಪ್ರೀಂ ಕೋರ್ಟ್ ಅವರ ತೀರ್ಪು. ಅಂದ್ರೆ ನಾನು ಇವಾಗ ಏನ್ ಹೇಳಕ್ಕೆ ನಿಮಗೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಲ್ಲಿ
ಸೆಕ್ಷನ್ 2S ನಲ್ಲಿ ಬೆಂಗಳೂರು ಸೌತ್ ಕೆಂಗೇರಿ ಮತ್ತೆ ವಿಶ್ವವಕೀಲ ಸರಹದ್ದಿನಿಂದ ಅಡ್ಜಸೆಂಟ್ ಲ್ಯಾಂಡ್ ಅಂತ ಹೇಳಿದ್ರೆ ಡೆಫಿನಿಷನ್ ಅಡ್ಜಸೆಂಟ್ ಲ್ಯಾಂಡ್ಗೆ ಅಡ್ಜಸೆಂಟ್ ಲ್ಯಾಂಡ್ ಪಕ್ಕದ 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 ಭೂಮಿ ಅದನ್ನ ಅರ್ಬನ್ ಏರಿಯಾಗೆ ಮುನ್ಸಿಪಲ್ ಕಮಿಷನ್ಗೆ ಕಾರ್ಪೊರೇಷನ್ ಕೊಡಬಹುದು. ನೋಟಿಫಿಕೇಶನ್ ಇಲ್ಲ. ಸೊ ನೋಟಿಫಿಕೇಶನ್ ಇಲ್ಲ, ಅರ್ಬನ್ ಏರಿಯಾ ಅಲ್ಲ. ಅದರಿಂದ ನೀವೇನ್ ಹೇಳ್ತಾ ಇದ್ದೀರಿ? ನೋಟಿಫಿಕೇಶನ್ ಇಲ್ಲ, ಶಾಸನ ಹೇಳ್ತದೆ ನೋಟಿಫಿಕೇಶನ್ ಬೇಕು ಅಂತ. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕನ್ಸ್ಟಿಟ್ಯೂಟ್ ರಾಮನಗರ ಆಗಿದೆ. ಒಂದೇ ತಾಲೂಕಿನಲ್ಲಿ 2 ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಸೆಕ್ಷನ್ 3 ನಲ್ಲಿ ಬಿಡದಿ ಸ್ಮಾಲ್ ಟೌನ್ ಪ್ಲಾನಿಂಗ್ ಅಥಾರಿಟಿ ಈ ನಾಟ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಶಾಸನದಲ್ಲಿ ಹೇಳುವ ರೀತಿಯಲ್ಲಿ ಬೆಂಗಳೂರು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವದಲ್ಲಿ ಇಲ್ಲ. ಆದ್ರಿಂದ ನಿನ್ನ ನೋಟಿಫಿಕೇಶನ್ ಶೂನ್ಯ. ಅದಕ್ಕೆ ಸಮುದ್ರಕ್ಕೆ ಹಾಕ್ಬೇಕು. ತಗೊಂಡೋಗಿ ನೀನು ಪೇಪರ್ ನಿನ್ ಮನೇಲಿ ಇಟ್ಕೋ, ನಮ್ಗೇನ್ ಬೇಕಾಗಿಲ್ಲ. ಬೆಂಕಿ ಬೇಡ, ಅದೊಂದ ಏನ್ ಗಾಢ ಬೀಸೋದಕ್ಕೆ ಹಾಕ್ಬಿಟ್ಟು ಹೇಳಿದೀನಿ. ಇನ್ನು ಭಯ ಇದೆಯಾ ನಿಮಗೆ? ಭಯ ಇದೆಯಾ ನಿಮಗೆ? ಭಯ ಇದೆ ಹೇಳಿ ಇನ್ನೊಂದು ಮಂತ್ರ ಕಟ್ತೀನಿ. ತಂತ್ರಗಳು ಮಕ್ಕಳಿಗೆ ಏನಾದ್ರು ನಮ್ಮ ಕಾಟನ್ ಕಟ್ಟಿಲ್ಲ ಇವರು ಏನೋ ಮಗುಗೆ ಇದಾಗ್ತಿದ್ರೆ ಅಲ್ಲಿ ಮುಂಜಾನೆ ಹೋಗಿ ಅಲ್ಲಿ ಮಂತ್ರ ತಂತ್ರ ಎಲ್ಲ ಕಟ್ಬಿಟ್ರೆ ಎಲ್ಲ ಸರೋಗ್ತದೆ ಅಂತ. ತಾಯ್ತಾ ಇವಾಗ ನಿಮಗೆ ಸಂವಿಧಾನದ ತಾಯ್ತಾ ಕಟ್ಟಕ್ಕೆ ಬಂದಿದ್ದೀನಿ ನಾನು ಇಲ್ಲಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳನ್ನ ನೀವು ತಿಳಿಪಡಿಸಕ್ಕೆ ಬಂದಿದ್ದೀನಿ. ಅದಾಯ್ತು. ಈ ಸ್ಕೀಮೇ ಇಲ್ಲ, ಸ್ಕೀಮ್ ಅಪ್ರೂವ್ ಇಲ್ಲದೆ 15ನೇ ಕಲಂನಲ್ಲಿ ಅಧಿಸೂಚನೆ ಮಾಡಿದೀಯಪ್ಪ. ಅದ್ ಮಾಡಿ ಬರುವುದಿಲ್ಲ. ಅದ್ ಮಾಡಿದ ಮೇಲೆ ನಮ್ಮ ಅಬ್ಜೆಕ್ಷನ್ಸ್, ನಿಮ್ದು ಸ್ಕೀಮ್ಗೆ ಅಬ್ಜೆಕ್ಷನ್ ಬೇರೆ, ಸ್ಕೀಮ್ದು ನೀವು ನೋಟಿಸ್ ಕೊಡ್ಲಿಲ್ಲ. 15ನೇ ಅಧಿಸೂಚನೆಗೆ ನೋಟಿಸ್ ನಿಮ್ಗೆಲ್ಲ ಕೊಡ್ಬೇಕು. ಅದಕ್ಕೆ ಪ್ರೊಸೀಜರ್ ಇದೆ, ಪ್ರಕ್ರಿಯೆ ಇದೆ. 2 ಪೇಪರ್ನಲ್ಲಿ ಪ್ರಕಟಣೆ ಮಾಡಬೇಕು, ಚಾವಡಿಯಲ್ಲಿ ಪ್ರಕಟಣೆ ಮಾಡಬೇಕು, ಡೆಪ್ಯೂಟಿ ಕಮಿಷನರ್ ಆಫೀಸ್ ನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇರಬೇಕು, ತಹಸೀಲ್ದಾರ್ ಆಫೀಸ್ ನಲ್ಲಿ ಇರಬೇಕು. ನಿಮಗೆಲ್ಲ ನೋಟಿಸ್ ಕೊಟ್ಟು ಆದ್ಮೇಲೆ ನಿಮ್ಮಿಂದ ಅಬ್ಜೆಕ್ಷನ್ ಪಡೆಯಬೇಕು. ಅಬ್ಜೆಕ್ಷನ್ ಹಾಕಿದ್ದನ್ನು ನೀವೆಲ್ಲ ಅಬ್ಜೆಕ್ಷನ್ ಹಾಕಿದ್ರದನ್ನ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರ? ಇಲ್ಲ. ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿನ್ನ ಕ್ರಮ ಅಸಂಗತ್ವ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ. ಇನ್ನೊಂದು ತಂತ್ರ ಕಟ್ತಾ ಇದ್ದೀನಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ ಮೇಲೆ ವಿಚಾರಣೆ ಇಲ್ಲ. ಇದು ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಶಾಸನದಲ್ಲಿ ಇಲ್ಲ ಅಂದ್ರೂ ಕೂಡ ಮಣಿಕಾಂತ್ ಗಾಂಧಿ ಕೇಸ್ನಲ್ಲಿ 17ನೇ ಸೆಂಚುರಿ ಡಾಕ್ಟರ್ ಬೆಂಟ್ಲೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೈಸರ್ಗಿಕ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ, ಶಾಸನದ ಕಲಮುಗಳನ್ನು ಉಲ್ಲಂಘನೆ ಮಾಡಿದರೆ ಅದು ನಿಮ್ಮ ಕ್ರಮ ಅಸಂಗತ್ವ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳ ಮೇಲೆ ತೀರ್ಪುಗಳು ಕೊಟ್ಟಿದೆ. ಆದ್ರಿಂದ ಒಂದು ಕಾರಣಕ್ಕೆ ನಿನ್ನ ಕಲಂ 17 ಅಧಿಸೂಚನೆ ಊರ್ಜಿತ ಆಗಲ್ಲ, ಎನ್ಕ್ವೈರಿ ಮಾಡಲಿಲ್ಲ. ನಿನ್ನ ಸ್ಕೀಮೇ ಇರುವಾಗ ಗೌರ್ಮೆಂಟ್ ಹೆಂಗೆ ಅದನ್ನ ಅಪ್ರೂವ್ ಮಾಡಿದೆ? ಯಾವುದನ್ನ ಅಪ್ರೂವ್ ಮಾಡಿದ್ದೆ ನೀನು? 18ರಲ್ಲಿ ಹೇಳ್ತದೆ ಆ ಸ್ಕೀಮ್ ಅನ್ನ ಅಪ್ರೂವ್ ಮಾಡಬೇಕಾದ ಕರ್ತವ್ಯ ಸರ್ಕಾರದ್ದು. ಮಾಡಿದ್ಯಾ? ಎಲ್ಲಿದೆ ಆರ್ಡರ್? ಏನೇನ್ ಮಾಡಿದ್ಯಾ? ಸ್ಕೀಮ್ ಅನುಮೋದನೆ ಮಾಡಿದ್ಯಾ? ಸ್ಕೀಮ್ ಇಲ್ಲದೆ ಅನುಮೋದನೆ ಹೆಂಗ್ ಮಾಡಿದೆ? ಸ್ಕೀಮ್ ಅನುಮೋದನೆ ಮಾಡಿದ್ದೀವಿ ಅಂತ 19ನೇ ಅಧಿಸೂಚನೆ ಫೈನಲ್ ನೋಟಿಫಿಕೇಶನ್ ಹೆಂಗ್ ಕೊಡ್ತೀಯಾ ನೀನು? ಯಾರು ನಿನ್ಗೆ ಹೇಳಿದ್ದು? ಕೊಡಕ್ಕಲ್ಲ. 18 ಆ ಮೆಟ್ಟಲನ್ನು ದಾಟಲಿಲ್ವಲ್ಲ ನೀನು? ಮಾಡಿದ್ರೆ ಹೇಳು, ನಮ್ಮನ್ನು ಹೇಳು, ನೀವು ಇಡು. ನಮ್ಮ ರೈತರೆಲ್ಲ ಅದಕ್ಕೆ ಬದ್ಧತೆ ಇರ್ತದೆ. ಎಲ್ಲಿಂದ ತೋರಿಸು. ವಿಚಾರಣೆ ಮಾಡಿದ್ಯಾ? ಅವ್ರಿಗೆ ಅವಕಾಶ ಕೊಟ್ಟಿದ್ಯಾ? ಅವ್ರ ಅಬ್ಜೆಕ್ಷನ್ ಕೇಳಿದ್ಯಾ? ಅಬ್ಜೆಕ್ಷನ್ ಉತ್ತರ ಬರೆದಿದ್ಯಾ ನಿನ್ ರಿಪೋರ್ಟ್ ನಲ್ಲಿ? ತೋರಿಸು. ಏನೆಲ್ಲ ಮಕ್ಕಳಲ್ಲಿ ಟೋಪಿ ಹಾಕೊಂಡು ಹೊರಟಿದ್ಯಾ?
ನಿನಗೆ ಹಾಕ್ತೀವಿ, ಎಲ್ಲಾರು ಮಕ್ಕಳು ಮಾಡ್ಕೋಬೇಕು. ಯಾವುದಿದು? ಏನಿದು? ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಶಾಸನಬದ್ಧ ಆಳ್ವಿಕೆ ಇರುವಾಗ ಜನರನ್ನ ಬೆದರಿಸತಕ್ಕಂಥದ್ದು, ಶಾಸನಕ್ಕೆ ವಿರೋಧವಾಗಿ ಜನಪ್ರತಿನಿಧಿಗಳ ಸರ್ಕಾರ ನಡಿಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣನ ಇದು? ಬೇರೆ ಯಾರಾದ್ರೂ ಹೇಳಿದ್ರೆ ನಗು ತಿಳ್ಕೊಳ್ಳಿ. ಸಂಬಂಧಪಟ್ಟವರಿಗೆ ಈಗ ಹೇಳ್ತಾ ಇದ್ದೀನಿ, ನಂದು ರಿಕಾರ್ಡ್ ಆಗ್ತಾ ಇದೆ. ಈ ಕ್ಯಾಸೆಟ್ ಅನ್ನು ನಿಮ್ಗೆ ಕಳಿಸ್ತೀವಿ, ಕೇಳ್ಕೊಳ್ಳಿ. ನೀವು ಅಡ್ವೊಕೇಟ್ ಕಳಿಸಿ, ನೀವು ಕಡಿತ ಕಳಿಸಿ, ನೋಡಿ ಉತ್ತರ ಕೊಡಿ ನಮ್ಗೆ. ಆವತ್ತು ನಾವು ತೆರಿಗೆ ನಿಮ್ಗೆ ಉತ್ತರ ಕೊಡ್ತೀವಿ. ತಮಾಷೆ ಮಾಡ್ತೀವಿ. ಸರ್ಕಾರ ಮಾಡಿ ಯಾರ ಪಬ್ಲಿಕ್ ಸರ್ವೆಂಟ್, ಯಾರ ಸರ್ವೆಂಟ್. ನಿನ್ನ ವ್ಯಾಪ್ತಿ ಬಿಟ್ಟು ಬೇರೆ ಮುಂದೆ ಹೋದ್ರೆ ನಿನ್ ಜಾಗ ಕೊಡಿಸ್ತೀವಿ. ಹುಷಾರ್. ನಮ್ಮ ಬದುಕನ್ನು ನಾವು ಕಷ್ಟಪಟ್ಟು ರಕ್ತ ಬೆವರು ಸೂಚಿಸಿ 4 ಗಂಟೆಗೆ ನನ್ನ ಹೆಣ್ಣು ಮಕ್ಕಳು ಎದ್ದು ಹಾಲು ಕರೆಯೋದಕ್ಕೆ ಮುಸರೆ ಇಟ್ಟು ಹಾಲನ್ನು ಕರೆದು ಮಜ್ಜಿಗೆಯನ್ನ ಮೊಸರನ್ನ ಅವರ ಮಕ್ಕಳಿಗೆ ಮುಟ್ಟಿಸಿದೆ, ತುಪ್ಪ ತೆಗೆದುಕೊಂಡೆ, ಡೈರಿಗೆ ಹಾಕಿ 1 ಹೊತ್ತು ಉಪವಾಸ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಜೀವನ ಮಾಡ್ತಾ ಇದೀವಿ. ನಿನ್ನ ಹತ್ರ ಏನ್ ಚಾರ್ಟರ್ ಆಫ್ ಪೇಮೆಂಟ್ಸ್ ನಮ್ದಿದ್ಯಾ? ನಮ್ಮ ಮಕ್ಕಳು ಕೊಟ್ಟಿದೀಯಾ? ಯೋಗ್ಯತೆ ಇಲ್ಲ. ಎಪಿಎಂಸಿ ಇಲ್ಲಿ ದಲ್ಲಾಳಿಗಳಿದ್ದಾರೆ. ನಾವು ಬೆಳೀತಕ್ಕಂತ ಬೆಲೆಗೆ ಸರಿಯಾದ ಮಾರ್ಕೆಟ್ ಇಲ್ಲ. ನಾಶೆ ಆಗಲ್ವಾ? ನೀರು ಪೂರೈಕೆ ಕೊಡಲಿಲ್ಲ, ನಾಶೆ ಆಗ್ಲಿಲ್ವಾ? ಕುಡಿಯುವ ನೀರು ಕೊಡಲಿಲ್ಲ, ನಾಶೆ ಆಗ್ಲಿಲ್ವಾ? ಸ್ಲಮ್ ನೀರು ಕೊಟ್ಟಿಲ್ಲ, ಜನರಿಗೆ ಕ್ಯಾನ್ಸರ್ ರೋಗಗಳು ಬರ್ತಾ ಇವೆ, ನಾಶೆ ಆಗ್ಲಿಲ್ವಾ? ಟೌನ್ಶಿಪ್ ಅಂತೆ, ಟೌನ್ಶಿಪ್. ಕುಲಾಯಿ ಮೆಂದಿಗ, ಕುಲಾಯಿ ಯಾವ ಜುಟ್ಟಿಗೆ ಮಲ್ಲಿಗೆ ಹೂವು. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಈ ಸೀಸನ್ ಅಲ್ಲಿ ಮಲ್ಲಿಗೆ ಹೂ ಉಟ್ಕೊಳ್ತಾರೆ, ಸುವಾಸನೆಯಲ್ಲಿರ್ತಾರೆ. ನೀನು ಇದೆಲ್ಲ ನಮ್ಗೆ ಇಲ್ಲಿ ಬಂದು ಟೌನ್ ಪಟ್ನ ಬಿಟ್ರೆ ಸಂತೋಷ ಆಗಿರ್ತಾರಲ್ಲ. ನಮ್ಮ ಹೆಣ್ಮಕ್ಳು ಮಲ್ಲಿಗೆ ಹೂವು ಮಾಡ್ಕೊಂಡಾಗ ಸಂತೋಷ ಪಡ್ತಾರೆ ಗಂಡ ಹೆಂಡತಿಯರು. ಇಲ್ವಾ? ನಿನಗೆ ನಾವು ಅನ್ನೋದಾತರು, ನಿನಗೋಸ್ಕರ ನಾವು ಬದುಕಿಲ್ಲ, ನನಗೋಸ್ಕರ ನೀನ್ ಬದುಕಿದ್ಯಾ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೆ. ಬಂಧುಗಳೇ, 19ನೇ ಅನುಚ್ಛೇದ ಯಾಕೆ ಎಲ್ಲ ಗ್ರಾಮೀಣ ಪ್ರದೇಶಗಳ ಜಮೀನನ್ನು ಕೊಡಲಿಲ್ಲ? ಯಾಕೆ ಇಟ್ಕೊಂಡಿದೆಯಾ? ಏನ್ ಉತ್ತರ ನಿಮ್ದು? ಜವಾಬ್ದಾರಿಯಾಗಿ ಉತ್ತರ ಕೊಡಬೇಕು, ಶಾಸನಬದ್ಧವಾಗಿ ಉತ್ತರ ಕೊಡಬೇಕು, ಸಂವಿಧಾನಬದ್ಧವಾಗಿ ಉತ್ತರ ಕೊಡಬೇಕು. 2 ಗುಂಪುಗಳು ಮಾಡಿಸ್ತೀಯಪ್ಪ ಸರ್ಕಾರ. ಒಂದು ಊರಿನಲ್ಲಿ 2 ಗುಂಪ. ಅವರು ನಾವೆಲ್ಲರೂ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಗ್ರಾಮೀಣ ಪ್ರದೇಶದ ಜನರು ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು. ಜಾತಿ ಭೇದವಿಲ್ಲದೆ, ಮತ ಭೇದವಿಲ್ಲದೆ ಜೀವನ ಮಾಡ್ತಕ್ಕಂಥ ಜನ ನಾವು. ನಮಗೆ ವೈವಿಧ್ಯಗಳನ್ನ ತರ್ತಕ್ಕಂಥದ್ದು ಹೇಳಿ ಅವ್ರ ಹತ್ರ ನಾವು ಜಮೀನು ಕೊಡ್ತೀವಿ, ನಾವು ಮಾಡಕ್ಕಾಗಲ್ಲ, ಅದು ಕೂಲಿವಾಗ ಬರುವುದಿಲ್ಲ, ನಾವು ಬೆಂಗಳೂರು ಬೇಡ. ನೀನ್ ಜಮೀನು ಮಾಡಕ್ಕಾಗಲ್ಲ ಅಂದ್ರೆ ನೀನ್ ಜಮೀನು ನಿಂತದೆ ಮಾಡ್ಬಿಟ್ಟು ಬೇರೆಯವ್ರಿಗೆ. ಅಂದ್ರೆ ಆ ಕಾರಣದಿಂದ ಜಮೀನು ಕೊಡುವವರು ಕೊಟ್ಟುಬಿಟ್ರೆ ನಗರ ಯೋಜನೆ, ಅಭಿವೃದ್ಧಿ ಯೋಜನೆ ಇಲ್ಲದೇನೆ ನೀನ್ ಜಮೀನು ತಗೊಂಡು ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗುತ್ತೆ? ನಗರಾಭಿವೃದ್ಧಿ ಪ್ರಾಧಿಕಾರ ಇಲ್ಲ, ನಗರಾಭಿವೃದ್ಧಿ ಸ್ಕೀಮ್ ಇಲ್ಲ, ಪಟ್ಟಣದ ಯೋಜನೆ ಆಗುದಿಲ್ಲ. ಅವ್ರ ಜಮೀನ್ ತಗೊಂಡು ಏನ್ ಮಾಡ್ತೀಯ? ಯಾರು ಕೊಡ್ತೀಯ ಜಮೀನ? ಅವ್ರು ಕೊಟ್ಬಿಟ್ಟ ತಕ್ಷಣ ಪಟ್ಟಣ ಸ್ಮಾರ್ಟ್ ಸಿಟಿ ಮಾಡಕ್ ಆಗುತ್ತಾ? ಸ್ಮಾರ್ಟ್ ಸಿಟಿ ಅಸ್ತಿತ್ವದಲ್ಲಿಲ್ಲ. ನಿಮ್ಮ ನೋಟಿಫಿಕೇಶನ್ಸ್ ಎಲ್ಲ ಅಸಂಬದ್ಧ, ಶೂನ್ಯ, ಇನ್ನೂ ಹುಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಹೇಳೋದು. ಆದ್ರಿಂದ ಒಂದು ವಿಷಯವನ್ನ ತಿಳ್ಕೋಬೇಕಾಗಿದೆ. ನಮ್ಮ 26 ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಅನ್ಯೋನ್ಯವಾಗಿ ಒಟ್ಟಿಗೆ ಇರಿ. ನೀವೆಲ್ಲ ರೈತರು, ನೀವು ನಿಮ್ಮನ್ನ ನೀವು ಬದುಕಿಕೊಳ್ಳಿ. ಬೇರೆ ಕಡೆ ಅವ್ರ ಮಾತುಗಳು ಕೇಳಿ ನಿಮಗೆ ಸಹಾಯಕ್ಕೆ ಬರ್ತಕ್ಕಂಥ ಜನ ಅವರಲ್ಲ. ನೀವು ರಾಜಕಾರಣ ಬಂದಾಗ ನೀವು ಯಾರಿಗೆ ಮತ ಕೊಡ್ಬೇಕೋ ಅದು ರೈತರ ಪರ ಇರ್ತಕ್ಕಂಥವ್ರಿಗೂ, ಹೆಣ್ಣು ಮಕ್ಕಳ ಪರ ಇರ್ತಕ್ಕಂಥವ್ರಿಗೂ,
ಗ್ರಾಮೀಣ ಅಭಿವೃದ್ಧಿ ಪಡಿಸತಕ್ಕಂಥ ಜನರಿಗೆ ಓಟ್ ಕೊಟ್ಕೊಳ್ಳಿ, ನನ್ನ ಅಭ್ಯಂತರ ಇಲ್ಲ. ಆದ್ರೆ ಅದನ್ನ ಇಲ್ಲಿ ತಂದು ಆ ಗುಂಪು ಈ ಗುಂಪು ಅಂತ ಮಾಡಬೇಡಿ. ಎಲ್ಲರೂ ಅನ್ಯೋನ್ಯವಾಗಿ ಗ್ರಾಮ ದೇವತೆಯಲ್ಲಿ ಗ್ರಾಮನ ಪೂಜನೆ ಮಾಡಿ ನೀವೆಲ್ಲರೂ ಸಂತೋಷವಾಗಿ ಸಜೀವ ಜೀವನವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನೀವು ಕೊಡೋದ್ರಿಂದ ನಗರ ಪಟ್ಟಣ ಆಗುವುದಿಲ್ಲ, ತಿಳ್ಕೊಳ್ಳಿ. ಮತ್ತೆ ಇವಾಗ ಇನ್ನೊಂದು ವಿಚಾರ, 36 ಕಲಂ 1987 ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ 2013 ಕಾಯ್ದೆ LARR ಆಕ್ಟ್ ಏನದು ಅಂದ್ರೆ ಲ್ಯಾಂಡ್ rehabilitation and regeneration. Right to fair compensation and transparency in land acquisition, rehabilitation, resettlement act 2013. ಇದು ಪಾರ್ಲಿಮೆಂಟ್ ಮಾಡಿದ ಸಂಸತ್ನವರು 543 ಜನ ಮತ್ತು ರಾಜ್ಯಸಭಾ 200 ಚಿಲ್ಲರೆ ಜನ. ಇದಕ್ಕೆ ಒಂದು ತಿದ್ದುಪಡಿ 2019 ತಂದಿದ್ದಾರೆ. ಒಂದು ಅದರ ಏನಪ್ಪ ಅಂದ್ರೆ 10A, ಅದರಲ್ಲಿ ಅಧಿಸೂಚನೆಯಲ್ಲಿ ಕರ್ನಾಟಕ ತಿದ್ದುಪಡಿ ಅಂತ ಹೇಳಿಲ್ಲ. 10A ಪ್ರಕಾರ ನಿಮಗೆ ಏನಪ್ಪ ಅಂತ ಹೇಳಿದ್ರೆ 2 ಮತ್ತು 3 ಸೋಷಿಯಲ್ ಇಂಪ್ಯಾಕ್ಟ್, ಸಾಮಾಜಿಕ ಈ ಅಕ್ವಿಸಿಷನ್ ಆಗೋದ್ರಿಂದ 9600 ಎಕರೆಯನ್ನು ನೀವು ಭೂಸ್ವಾಧೀನ ಪ್ರಕ್ರಿಯೆ ಮಾಡೋದ್ರಿಂದ ಅದರಿಂದ ಸಾಮಾಜಿಕ ಅದರ ಎಫೆಕ್ಟ್ ಏನು, ಅದರ ಪ್ರತಿಫಲ ಏನು ಅಂತಕ್ಕಂಥದ್ದು ಸೆಕ್ಷನ್ ಅದರಲ್ಲಿ ಕಾಯ್ದೆ ಅದು ಏನಪ್ಪಾ ಅಂತ ಹೇಳಿದ್ರೆ ಸೆಕ್ಷನ್ 4 2013 ಆಕ್ಟ್ ಇದನ್ನೆಲ್ಲ ಎಕ್ಸೆಪ್ಷನ್ ಮಾಡ್ಬಿಟ್ಟಿರುತ್ತೆ. ಯಾರು ಎಕ್ಸೆಪ್ಷನ್ ಮಾಡೋದು? ಸೆಕ್ಷನ್ 10A ದಲ್ಲಿ ಎಕ್ಸೆಪ್ಷನ್ ಮಾಡ್ಬಿಟ್ಟಿದೀವಿ. ನಮ್ದು ರಾಜ್ಯ ವಿಧಾನಸಭೆಯ ಕಾನೂನು ಅಂತ. ಇನ್ನು ರಾಜ್ಯ ವಿಧಾನಸಭೆಯ ಕಾನೂನು ಪ್ರಕರಣ ಕಲಂ ಎತ್ಕೊಂಡು ಹೋಗಿ ಬೆಂಕಿಗೆ ಹಾಕಿ ಸುಪ್ರೀಂ ಕೋರ್ಟ್ ಹೇಳ್ತದೆ 79 ಜನ ಮಕ್ಕಳ ಮಾಡಿದ್ದಾರೆ ಕೊಡಿಯಲ್ಲಿ. 79 ಕರ್ನಾಟಕ ಕೇಸ್ ಸಂವಿಧಾನದ ಪೀಠ ಹೇಳ್ತದೆ. ಏನ್ ಹೇಳ್ತದೆ ಕೊಡಿಯಲ್ಲಿ? ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಹಿಂದೆ ಬ್ರಿಟಿಷ್ ಕಾಲದಲ್ಲಿದ್ದ ಭೂ ಸ್ವಾಧೀನದ ಪ್ರಕ್ರಿಯೆ, ಪಾಳೆಯಗಾರರ ಪ್ರಕ್ರಿಯೆ ರೈತರಿಗೆ ಸ್ನೇಹಿಮಯಿ ಆಗಿಲ್ಲ. ಚರ್ಚೆ ಆಗಿದೆ 2013 ಈ ಕಾಯ್ದೆ ಮಾಡುವಾಗ. ಇದಕ್ಕೆ ಸುಪ್ರೀಂ ಕೋರ್ಟ್ ಅವರು ಈ ಸಮಸ್ಯೆ ಬಂದಾಗ ಸಂಸತ್ ಕಾಯ್ದೆ ಉಳಿತದ, ವಿಧಾನಸಭೆ ಕಾಯ್ದೆ ಉಳಿತದ ಅಂತಕ್ಕಂಥದ್ದನ್ನ ಅಲ್ಲಿ ಚರ್ಚೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಯಾಕಂತಂದ್ರೆ ಈ ವಿಧಾನಸಭೆ ಕಾಯ್ದೆ 10 ಮತ್ತೆ ಬೇರೆ ಬೇರೆ ಕಲಂಗಳೆಲ್ಲ ತಿಳಿದ್ರಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಅಸೆಂಟ್ ತಗೊಂಡಿದ್ದಾರೆ 254 ನಲ್ಲಿ. 254 ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಲಾ ಸ್ಟೇಟ್ ಲಾ ರಿಪಗ್ನೆಂಟ್ ಇದ್ರೆ ಅದು ಊರ್ಜಿತ ಆಗಲ್ಲ, ಸ್ಟೇಟ್ ಲಾ ಅಸೆಂಟ್ ತಗೊಂಡಿದ್ರೆ ಊರ್ಜಿತ ಆಗ್ತದೆ ಅಂತ. ಆ ಕಾಂಟೆಕ್ಸ್ಟ್ ನಲ್ಲಿ ಆ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ 5 ಜನ ನ್ಯಾಯಮೂರ್ತಿಗಳು ನಮ್ಮ ಪಕ್ಕದ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಕರುಣಾನಿಧಿ ಕರುಣಾನಿಧಿ ಅವರ ಕೇಸ್ ನಲ್ಲಿ ಈ ರೀತಿ ಹೇಳ್ತಾರೆ. ಏನಂತ ಹೇಳ್ತಾರೆ? ಕರೆಕ್ಟ್ ಅಲ್ಲಮ್ಮ, ಇಲ್ಲಿ ಹೇಳ್ತಾರೆ ಲಾ ಪಾಸ್ ಅಂದ್ರೆ ಕಾನೂನನ್ನ ರಾಜ್ಯ ಮಾಡಿದ್ರೆ ಅದು ತದ್ವಿರುದ್ಧವಾಗಿ ಸಬ್ಸ್ಟಾನ್ಷಿಯಲಿ ಎಲ್ಲಾ ವಿಷಯಕ್ಕೂ ಸಂಪೂರ್ಣ within the scope of the entries in the state list, entrances upon any of the entries in the central list, the constitution of the law may be upheld by looking this also. The Provisions of Act appears that by and large, law falls within the 4 corners of the state. Provision by Central Act 2013.
ತಿದ್ದುಪಡಿ ಕನ್ಕರೆಂಟ್ ಲಿಸ್ಟ್ನಿಂದ ನಿಮಗೆ ವಿಧಾನಸಭೆಗೆ ಕರ್ನಾಟಕ ವಿಧಾನಸಭೆಗೆ ಅಧಿಕಾರ ಇದೆ. ಅದು ಆವಾಗ ಇನ್ ಸಚ್ ಮ್ಯಾಟರ್ಸ್ ರಿಪಬ್ಲಿನ್ಸ್ ಮೇ ರಿಸಲ್ಟ್ ಫ್ರಮ್ ದಿ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್. ಸೆಂಟ್ರಲ್ ಕಾಯ್ದೆಗೂ ಸ್ಟೇಟ್ ಕಾಯ್ದೆಗೆ ಕನ್ಕರೆಂಟ್ ಲಿಸ್ಟ್ ನಿಂದ ಕಾಯ್ದೆ ಮಾಡಿದ್ರೆ ಅದು ಫುಲ್ಲಿ ಇನ್ಕನ್ಸಿಸ್ಟೆಂಟ್. ನೀವು ಸೆಕ್ಷನ್ 10A is inconsistent with section 9 of this act. ಎಮರ್ಜೆನ್ಸಿ ಅಕ್ವಿಸಿಷನ್ ಇದ್ರೆ ಮಾತ್ರ ಸೋಷಿಯಲ್ ಇಂಪ್ಯಾಕ್ಟ್ ಬೇಡ ಅಂತ ಹೇಳಿ ಸೆಕ್ಷನ್ 9 ನಲ್ಲಿ ಹೇಳಿರೋದು. ಹೌದು, ಅದನ್ನ ವಿಸ್ತಾರ ಮಾಡ್ತೀಯ ನೀವು ಸೆಕ್ಷನ್ 10A ಸುಪ್ರೀಂ ಕೋರ್ಟ್ ಕರುಣಾನಿಧಿ ಜಡ್ಜ್ಮೆಂಟ್ ಪ್ರಕಾರ ಪ್ರೆಸಿಡೆಂಟ್ ಅಸೆಂಟ್ ಇದ್ರು ಕೂಡ ಅದು ಉಚಿತ ಆಗಲ್ಲ ಅಂತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ. ಆದ್ರಿಂದ ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದು ಮಾಡಲಿಲ್ಲ. ಸೋಷಿಯಲ್ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಅಲ್ಲಿ ಬಹಳಷ್ಟು ವಿಚಾರಗಳಿವೆ. ಪರಿಶೀಲನೆ ಮಾಡಬೇಕು. ಆಮೇಲೆ ಸೆಕ್ಷನ್ 8 ಪ್ರಕಾರ, ಸೆಕ್ಷನ್ 10 ಪ್ರಕಾರ, ಈ 8 ಪ್ರಕಾರ ಎಸ್ಟಿಮೇಟ್ ಬೋರೋಫೈಡ್ ಪಬ್ಲಿಕ್ ಪರ್ಪಸ್ ಅಂತ ಇರಬೇಕು. ಆಮೇಲೆ ಇದಕ್ಕೆ ಎಕ್ಸ್ಪರ್ಟ್, ಈ ಅಸೆಸ್ಮೆಂಟ್ ಮಾಡಕ್ಕೆ ಎಕ್ಸ್ಪರ್ಟ್ ಗ್ರೂಪ್ ಬೇಕು. ನಮ್ಮ ಸಹೋದರಿ ಇದ್ದಾರಲ್ಲ ಸೋಸಿಯಾಲಜಿ, ನಿಮ್ಮಂತ ಬೇಕಾದ್ರೆ ಕಮಿಟಿ ಬೇಕು. ಕಮಿಟಿನೇ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಕರ್ನಾಟಕ ರಾಜ್ಯ. ಸೋಷಿಯಲ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ಇರಬೇಕು. ಅದು ಯಾರಿರಬೇಕು? 2 ನಾನ್ ಅಫಿಷಿಯಲ್ ಸೋಷಿಯಲ್ ಸೈಂಟಿಸ್ಟ್ ಸಾಮಾಜಿಕ ವಿಜ್ಞಾನಿಗಳು ಬೇಕು. 2 ರೆಪ್ರೆಸೆಂಟೇಟಿವ್ ಪಂಚಾಯತ್ ಬೇಕು, ಗ್ರಾಮ ಸಭಾ ಬೇಕು, ಮುನ್ಸಿಪಾಲಿಟಿ ಬೇಕು, ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲ ಬರ್ತಾ ಇರ್ತದೆ. 2 ಎಕ್ಸ್ಪರ್ಟ್ಸ್ ಆನ್ ರಿಹಾಬಿಲಿಟೇಷನ್. ಈ ಕಾಯ್ದೆಯಲ್ಲಿ ರಿಹಾಬಿಲಿಟೇಷನ್ ಮಾಡಬೇಕು ಅಂತಕ್ಕಂಥದ್ದೇ ಸೋಷಿಯಲ್ ಇಂಪ್ಯಾಕ್ಟ್. ಎಷ್ಟು ಜನಕ್ಕೆ ಅಫೆಕ್ಟ್ ಆಗ್ತದೆ, ಎಲ್ಲಿ ಅವರು ಹೋಗುವುದು. ಹೇಳ್ತಾ ಇದ್ದಾರೆ ನಾವೆಲ್ಲ ಹೋಗ್ಬೇಕು ಸ್ವಾಮಿ, ನಾವೆಲ್ಲಾದ್ರೂ ಹೋಗ್ಲಿ, ನಮ್ ದುಡ್ಡು ಹೋಗಿ ಬ್ಯಾಂಕ್ ಮೇಲೆ ಹಾಕೊಡ್ತೀವಿ ಕರೆಂಟ್ ಸ್ವಾಮಿ. ಆ 70 ವರ್ಷ ಕೃಷಿ ಕಾರ್ಮಿಕರು ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಬೀದಿಗೆ ಇಳಿತೀರಾ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಪರಿಮಿತಿ ಇದೆಯಾ ಅಂತ ಹೇಳಿದ್ರಲ್ಲ, ಸಾಕ್ಷಿ ಹೇಳಿದ್ರಲ್ಲ. ಸೋಷಿಯಲ್ ಇಂಪ್ಯಾಕ್ಟ್ ಬಗ್ಗೆ ಸೋಷಿಯಲ್ ಎಕ್ಸ್ಪರ್ಟ್ಸ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ನಿಮ್ ಪ್ರತಿನಿಧಿಗಳು ಕಮಿಟಿ ಬೇಕು. ಇದು ಬೇಕಾಗಿಲ್ಲ ಅಂತ ಎಕ್ಸಂಪ್ಷನ್ ಮಾಡಿದ್ಯಲ್ಲಪ್ಪ ನೀನು. ಎಕ್ಸಂಪ್ಷನ್ ಸೆಕ್ಷನ್ 10A ಇನ್ನೊಂದ್ಸಲ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಟ್ಟಿದೀವಿ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ. ಏನಾದ್ರೂ ಸಂಶಯ ಇದ್ರೆ ಇನ್ನು ಮುಂದುವರಿಸ್ತೀನಿ. ಇಲ್ಲ ಎಷ್ಟೊತ್ತಿಗೆ ನನಗೂ 2 ಗಂಟೆ ಆಯ್ತು, ಸುಸ್ತಾಗಿಲ್ಲ. ನಾನು ಇನ್ನೂ 1 ಗಂಟೆ ಮಾತಾಡ್ತೀನಿ, ತೊಂದರೆ ಇಲ್ಲ. ಮಾತಾಡ್ತೀನಿ. ಈಗ ಕೆಲವೊಂದು ಕಾನೂನಿನ ಇವ್ರು ಹೇಳ್ತಾ ಇದ್ದಾರಲ್ಲ 2013 ಕಾಯ್ದೆ ಅನ್ವಯ ಆಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆಂತಂದ್ರೆ 36 ಸೆಕ್ಷನ್ ಕಲಂ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಹೇಳಿ ಇನ್ಸೋಫಾರ್ ಆಸ್ ಅಪ್ಲಿಕಬಲ್ ಅಂತ. ಇನ್ಸೋಫಾರ್ ಆಸ್ ಅಪ್ಲಿಕಬಲ್ ಅಂತ ಹೇಳಿದ್ರೆ ಸೆಕ್ಷನ್ 17 ಅರ್ಬನ್ ಡೆವಲಪ್ಮೆಂಟ್, 19 ಕಲಮು, ಇವೆರಡೂ ಕೂಡ 5 ಜನ ನ್ಯಾಯಮೂರ್ತಿಗಳು ಈಶ್ವರ್ ಕೈತಾಲ್ ಕೇಸ್ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ 25ನೇ ಪ್ಯಾರಾಗ್ರಾಫ್ ನಲ್ಲಿ 11 ಜನ ನ್ಯಾಯಮೂರ್ತಿಗಳು ಕೂಪರ್ ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸ್ ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಅಕ್ವಿಸಿಷನ್ ಆಫ್ ಲ್ಯಾಂಡ್, ಭೂ ಸ್ವಾಧೀನ ಪ್ರಕ್ರಿಯೆ ಒಂದೇ ಒಂದು ಕಾಯ್ದೆ ಒಳಗಡೆ 1953 ಸೆಂಟ್ರಲ್ ಹೌಸಿಂಗ್ ಬೋರ್ಡ್ಗಾಗಿ ಕೈಗಾರಿಕೆ 19/8/42 ಕನ್ಕರೆಂಟ್ ಲಿಸ್ಟ್ಗೆ ಸಂಬಂಧಪಟ್ಟಿದೆ. ಆದ್ರಿಂದ ಎಲ್ಲಾ ಪ್ರಾವಿಷನ್ಸ್ ಅನ್ವಯ ಆಗ್ತದೆ. ನೀನು 10A ಹೇಳ್ಬಿಟ್ಟು ಇದು 10A ಯಾಕೆ ಬಂದೆ ನೀನು ಎಕ್ಸೆಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತೀಯ, ಬೇರೆ ಪ್ರಾವಿಷನ್ಸ್ ನಮ್ಗೆ ಅಪ್ಲೈ ಆಗಲ್ಲ ಅಂತ ಹೇಳ್ತೀಯ, 29A ರೂಲ್ ಮಾಡಿದ್ದೀಯ, ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಮಗ ನನ್ನ ಮಗನೇ ಅಲ್ಲ ಅಂತ ಹೇಳ್ತಾ ಇದೀಯ ನೀನು. ಅದು ಆಗುತ್ತಾ? ಅದಾಗಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಅವರ 5ನೇ ಬೆಂಚ್ನವರು ಏನ್ ಹೇಳಿದ್ದಾರೆ? ಈಶ್ವರ್ ಕೈತಾನ್ ಹೇಳಿಕೆ ಹೇಳ್ತಾರೆ 25ನೇ ಪ್ಯಾರಾಗ್ರಾಫ್ ನಲ್ಲಿ
ಏನಂತ ಹೇಳ್ತಾ ಅಂದ್ರೆ ಲೆಜಿಸ್ಲೇಟಿವ್ ಪವರ್ ಆಫ್ ದ ಸ್ಟೇಟ್ಸ್, ಸರ್ಕಾರ ಈ ಅಮೆಂಡ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿದವಲ್ಲ 25 ಅದು ಮಾತು ಕರೆಕ್ಟ್ ಲಾಂಗ್ ಲೈನ್ there is thus ಅಂದ್ರೆ ಸೀರೀಸ್ ಆಫ್ ತೀರ್ಮಾನಗಳಿವೆ ಅಂತ ಹೇಳ್ತಾರೆ 5 ಜನ ನ್ಯಾಯಮೂರ್ತಿಗಳು. ಏನಂತ ಹೇಳ್ತಾರಂದ್ರೆ ಯಾವ ಶಾಸನಕ್ಕೆ ಅಂತ ಹೇಳಿದ್ರೆ ಅಧಿಕಾರ ಲೆಜಿಸ್ಲೇಟಿವ್ ಪವರ್ ಆಫ್ ಅಕ್ವಿಸಿಷನ್ ಪ್ರಾಪರ್ಟಿ ಇಂಡಿಪೆಂಡೆಂಟ್ ಅಂಡ್ ಸಪರೇಟ್ ಪವರ್. ಅಕ್ವಿಸಿಷನ್ ಪ್ರಕ್ರಿಯೆ ಭೂಸ್ವಾಧೀನದ ಪ್ರಕ್ರಿಯೆ ಇಂಡಿಪೆಂಡೆಂಟ್ ಮತ್ತೆ ಸಪರೇಟ್ ಪವರ್. Exercisable only under entry 42, list 3, 17 and 19 acquisition proceedings under the Urban Development Authority Act is not from entry 42. 42 entries, section 17 and 19 is provided. Section 36 ಪ್ರಕಾರ ಎಲ್ಲಾ ಪ್ರಾವಿಷನ್ಸ್ ಅಪ್ಲೈ ಆಗ್ತದೆ. ಯಾಕಂತಂದ್ರೆ ಅವಾರ್ಡ್ ಮಾಡಕ್ಕೆ ನಿನಗೆ ಅರ್ಬನ್ ಡೆವಲಪ್ಮೆಂಟ್ ನಲ್ಲಿ ಕಾನೂನಿಲ್ಲ. ಅವಾರ್ಡ್ ಬಂದಿದ್ದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನೂನಿಲ್ಲ. ಸ್ವಾಧೀನ ಹೆಂಗ್ ತಗೋಬೇಕು ಅಂತ ಅದರಲ್ಲಿಲ್ಲ. ಸೋಷಿಯಲ್ ಇಂಪ್ಯಾಕ್ಟ್ ಈ ಕಾಯ್ದೆಯಲ್ಲಿ ಇಲ್ಲ. ಫುಡ್ ಸೆಕ್ಯೂರಿಟಿ ಈ ಕಾಯ್ದೆಯಲ್ಲಿ ED7 ಆಕ್ಟ್ ನಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ನಲ್ಲಿ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠ ಹೇಳ್ತದೆ ಇಂಡಿಪೆಂಡೆಂಟ್ ಅಂಡ್ ಸಪರೇಟ್ ಪವರ್ ಓನ್ಲಿ 2013 ಆಕ್ಟ್ ಇಸ್ ಅಪ್ಲಿಕಬಲ್. ಸಾರ್ವಜನಿಕ ಹಿತಾಸಕ್ತಿ ಇದು ಫಾಲೋ ಮಾಡಿಲ್ಲ ಅಂತೇಳಿ ನಮ್ಮ ಡಿವಿಷನ್ ಬೆಂಚ್ ಚೀಫ್ ಜಸ್ಟಿಸ್ ಅವರು ಮಾಡಿದಾರಲ್ಲ, ಸ್ವಲ್ಪ ಕೊಡಪ್ಪ ಅಂತ ಜನ ಹೇಳಿದ್ಯಾ ಅಲ್ಲ. ಸಾರ್ವಜನಿಕ ಹಿತಾಸಕ್ತಿಯ ಕಟ್ಟಲೆಯಲ್ಲಿ ಏನ್ ಹೇಳ್ಬೇಕು? ಅದು ಯಾರು ಎಲ್ಲಿಂದ ಬಂದ? ಚಂದ್ರಪಟ್ಟಣ, ಪ್ರಿಯಾಪಟ್ಟಣ. ನಿಮ್ಮ ಹತ್ರ ಏನಾರ ಬಂದಿದ್ದವನು ಏನಾದ್ರು ಹೇಳಿದ್ದ ನಮ್ಮ ಪರ ಮಾಡಿದ್ದ? ಎಲ್ಲಿಂದ ಬಂತು ಇವನಿಗೆ ಕನಸು? ಈ ಸಾರ್ವಜನಿಕ ಹಿತಾಸಕ್ತಿ ಆಗ್ಬೇಕು ಅಂತ ಯಾರು ಅವ್ರು ಕನಸ್ತಾರ? ಯಾರು ಇವನಿಗೆ ಹಣ ಕೊಟ್ಟಿದ್ದು? ಯಾರು ಈ ಅರ್ಜಿ ತಯಾರು ಮಾಡಿದ್ದು? ಯಾರು ಇವನಿಗೆ ಎಲ್ಲ ಪ್ಲೀಡಿಂಗ್ಸ್ ಇವೆಲ್ಲ ವಿಚಾರ ಹೇಳಿದ್ದವನಿಗೆ? ಯಾವ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏಜೆಂಟ್ ಇವನು? ಇದಕ್ಕೆ ಪೂರ್ವವಾಗಿ ಡಿಸ್ಮಿಸ್ ಆದ ತಕ್ಷಣ ರಿಯಲ್ ಎಸ್ಟೇಟ್ ಎಲ್ಲ ಮುಗಿದು ಬಿಡ್ಬೋದು. ಏನ್ ಮುಗ್ದಿದೆ? ಏನ್ ಮುಗ್ದಿದೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಅಧಿಕಾರ ಅಲ್ವಾ? ಅದು ಹೇಳಿದ್ದಾರೆ ಡಿವಿಷನ್ ಬೆಂಚ್ ಅವರು ವಿಚಾರಣೆ ಮಾಡಬೇಕಾಗಿತ್ತು. ಎಲ್ಲಾ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರಲ್ಲಿ ಏನಾದರೂ ವಿಚಾರ ಇದೆಯಾ ನಾನು ಪ್ರವೇಶ ಮಾಡಿಕೆ ಅಂತ ನೋಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ವಿಭಾಗ ಪೀಠದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇತ್ತು. ಅದು ಮಾಡಲಿಲ್ಲ ಅವರು. ಆಯ್ತು ಮಾಡಪ್ಪ, ಅಲ್ಲಿ ಸೀನಿಯರ್ ಲಾಯರ್ಸ್ ಎಲ್ಲ ಹೇಳ್ತಾ ಇದ್ರಂತೆ ಡಿಸ್ಮಿಸ್ ಮಾಡ್ತಾರೆ ವಾಪಸ್ ತಗೊಳ್ಳಿ ಅಂದ್ರೆ ಇವನು ಮಾಡಿದ್ದೇ ಮಾಡಿದ್ದು. ಯಾಕಂತಂದ್ರೆ ಇವನು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ವಾ? ನಿಮ್ ಪರ ಇದ್ರೆ ವಾಪಸ್ ತಗೊಂಡಿಲ್ಲ. ಇವನು ಹಾಕಿ ಇದು ಡಿಸ್ಮಿಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹಕ್ಕುಗಳನ್ನ ಕಳಿಸ್ಕೊಂಡಾಗುತ್ತಾ? ಯಾರು ಹೇಳಿದ್ದು? ನಿಮ್ಮ ಹಕ್ಕುಗಳು ಬಹಳ ಖಾತ್ರಿಯಾಗಿದೆ, ಏನಾಗಲ್ಲ. ಅವನು ತಿನ್ನೋದೇ ಹೇಳ್ತಾರೆ. ಏನ್ ಹೇಳ್ತಾರೆ? ಕಳಿಸಿದೆಯಲ್ಲ ಕೊಡಿ ಲಾಸ್ಟ್ ತರ ನೋಡಿ, ಇಲ್ಲೇ ನಮ್ಮ ಹತ್ರ ನೋಡಿ. ಇದು ಇಷ್ಟ ಹೇಳಿರೋರು ಮೇಲೆ ಹೋಗ್ಬೇಕು ನಾವು. ಏನು ಬರ್ಬೇಕು ನೋಡಿ. ಪೆಟಿಷನರ್ ಅರ್ಜಿದಾರರು ಈ ಪ್ರಸ್ತುತ ಅರ್ಜಿಯನ್ನ ಸಾರ್ವಜನಿಕ ಹಿತಾಸಕ್ತಿ ಕಟ್ಟಲೆ ಅಂತ ಹೇಳಿ ಇಂಪ್ಯೂರ್ ನೋಟಿಫಿಕೇಶನ್ ಅಲ್ಲಪ್ಪ ಮಾರಯ್ಯ, ಇಂಪ್ಯೂರ್ ನೋಟಿಫಿಕೇಶನ್ 15ರಲ್ಲಿ ಕೊಟ್ಟಿದ್ದಾರೆ, ಇಂಪ್ಯೂರ್ ನೋಟಿಫಿಕೇಶನ್ 19ರಲ್ಲಿ ಕೊಟ್ಟಿದ್ದಾರೆ. ಅಲ್ಲಪ್ಪ ಮಹಾಪ್ರಭು ಮುಖ್ಯ ನ್ಯಾಯಮೂರ್ತಿ ಸಹ ನ್ಯಾಯಮೂರ್ತಿ ನೀವು ನೋಡ್ಬೇಕಾಗಿಲ್ವಾ? ನೋಟಿಫಿಕೇಶನ್ ಎಲ್ಲಿಂದ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಕೊಟ್ಟಿದ್ಯಾ ಇಲ್ವಾ? ಸುಪ್ರೀಂ ಕೋರ್ಟ್ ತೀರ್ಮಾನ, ಸಂವಿಧಾನದ ಪೀಠ ಈಶ್ವರ್ ಕೇತನ್ ಜಡ್ಜ್ಮೆಂಟ್ ನಿನ್ ಮೇಲೆ ಬೈಂಡಿಂಗು. ನಿನ್ ಮೇಲೆ ಅದನ್ನು ಫಾಲೋ ಮಾಡಬೇಕು. ಇಫ್ ಯು ಡೋಂಟ್ ಫಾಲೋ ದ ಜಡ್ಜ್ಮೆಂಟ್
ಯುವರ್ ಜಡ್ಜ್ಮೆಂಟ್ ಇಸ್ ಪರ್ಇಂಟೋರಿಯಂ. ಲೆಕ್ಕಕ್ಕಿಲ್ಲ ನಿನ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಹೇಳ್ತದೆ 79 ಇಸ್ವಿಯಲ್ಲಿ ಇನ್ಮೇಲೆ ಬೈಂಡಿಂಗ್ ಇರೋ ಜಡ್ಜ್ಮೆಂಟ್ ನೀವು ನೋಡ್ತಾರೆ ಜಡ್ಜ್ಮೆಂಟ್ ಬರ್ತಾರೆ ಪರ್ಇಂಟೋರಿಯಂ. ಪ್ರಾವಿಷನ್ಸ್ ಅನ್ನ ಲೆಕ್ಕಕ್ಕೆ ಇಟ್ಕೊಳ್ತಾನೆ ತೀರ್ಮಾನಿಸಿದ್ರೆ ಪರ್ಇಂಟೋರಿಯಂ. ಜವಾಬ್ದಾರಿ ಬೇಡವಾ? ಅವನೊಬ್ಬ ಬಂದಿದ್ದಾನೆ, ಇವನು ನಿಜವಾದ ಹಿತಾಸಕ್ತಿ ಇರೋಣ, ಸಾರ್ವಜನಿಕ ಹಿತಾಸಕ್ತಿ ಇರೋಣ, ಕೃತಕ ಹಿತಾಸಕ್ತಿ ಇರೋಣ, ಇವನು ನೋಡೋದು ಬೇಡವಾ? ನೋಡೋದಿಲ್ದೇನೆ ಒಪಿನಿಯನ್. ಏನು ಒಪಿನಿಯನ್? ಹೆಂಗೆ ಒಪಿನಿಯನ್ ಬರ್ತೀನಿ? ಯಾವಾಗ ಒಪಿನಿಯನ್ ಬರೋದು? ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಿ ಪರಿಗಣಿಸಿ ವಿಶ್ಲೇಷಣೆ ಮಾಡಿದಾಗ ತಾನೆ ನೀನು ಅದಕ್ಕೆ ಅಭಿಪ್ರಾಯಕ್ಕೆ ಬರೋದು. ಅಭಿಪ್ರಾಯಕ್ಕೆ ಬಂದು ಯಾಕೆ ಬಂದೆ? ಯಾಕೆ ಈಶ್ವರ ಕೆಟ್ಟಲಿ ಕೇಸ್ ನೋಡ್ಲಿಲ್ಲ? ಯಾಕೆ ಸೆಕ್ಷನ್ 4 ನೋಡ್ಲಿಲ್ಲ? ಸೆಕ್ಷನ್ 8 ಯಾಕೆ ನೋಡ್ಲಿಲ್ಲ? ಸೆಕ್ಷನ್ 9 ಯಾಕೆ ನೋಡ್ಲಿಲ್ಲ? ಸೆಕ್ಷನ್ 10 ಯಾಕೆ ನೋಡ್ಲಿಲ್ಲ? ರಿಹಾಬಿಲಿಟೇಷನ್ ಸ್ಕೀಮ್ ಇಲ್ಲ ಯಾಕೆ ನೋಡ್ಲಿಲ್ಲ? ಯಾಕೆ ನೋಡ್ಲಿಲ್ಲ ನೀನು? ಇಂಡಿಪೆಂಡೆಂಟ್ ಜುಡಿಷರಿ. ಐ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ಇಂಡಿಪೆಂಡೆಂಟ್ ಜುಡಿಷರಿ. ನಾವು ಈ ರೀತಿ ಜಡ್ಜ್ಮೆಂಟ್ ಬರಲಿಲ್ಲ. ಸಹಸ್ರಾರು ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ ಇದು. ಇವನು ಹರಿದಿದ್ನ ಯಾರು ಪಿಟಿಷನ್ ತಯಾರು ಮಾಡಿದ್ದು? ನಿನ್ಗೆ ಏನ್ ಆರ್ಗ್ಯುಮೆಂಟ್ ಮಾಡಿದ್ಯಾ ನೀನು ಕೋರ್ಟ್ ನಲ್ಲಿ? ನಿನ್ಗೆ ತಾಕತ್ ಇಲ್ದಿದ್ರೆ ಯಾಕೋಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ಯಾಕೆ ಅರ್ಜಿ ಆಗ್ತದೆ? ಅದನ್ನ ಜವಾಬ್ದಾರಿ ಇತ್ತು ಡಿವಿಷನ್ ಬೆಂಚ್ಗೆ. ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಪ್ರಕಾರ ರೈತರ ಪರ, ಹೆಣ್ಣು ಮಕ್ಕಳ ಪರ ಸಮಾನ ನ್ಯಾಯ ಕೊಡ್ತಕ್ಕಂಥದ್ದು ಸೆಕ್ಷನ್ 30 ಆರ್ಟಿಕಲ್ 39 ಆಕ್ಟ್ ಅಲ್ಲಿ ಸೋಷಿಯಲ್ ಪೀಸ್ ಆಫ್ ಜಸ್ಟಿಸ್, ಸೋಷಿಯಲ್ ಪೇಸ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಇದೆ, ಸಾಮಾಜಿಕ ನ್ಯಾಯ ಅಂತ. ಸುಪ್ರೀಂ ಕೋರ್ಟ್ನವರು ನಾನು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷನಾಗಿ 4 ವರ್ಷ ಇದೆ, 3.25 ವರ್ಷ ಇದೆ. ಇಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಪ್ಯಾನಲ್ ಲಾಯರ್ನ ಹಾಕಿ ಆಮಿಕಸ್ ಕ್ಯೂರಿ ಹಾಕಿ ಆರ್ಗ್ಯುಮೆಂಟ್ ಮಾಡಿ ಅಂತ ಕೇಳಬೇಕಾಗಿತ್ತು ನಮ್ಮ ಚೀಫ್ ಜಸ್ಟಿಸ್ ಅವರು. ಯಾಕೆ ಮಾಡಲಿಲ್ಲ? ಜವಾಬ್ದಾರಿ ಇಲ್ವಾ ನಿಂಗೆ? ಅದು ತೀರ್ಮಾನ. ಆ ತೀರ್ಮಾನ ರಿಯಲ್ ಎಸ್ಟೇಟ್ ಅವರು ಎಲ್ಲ ಮುಗಿದು ಬಿಟ್ಟಿದೆ. ಏನ್ ಮುಗಿದಿದೆಯಾ? ನೀನು ಮುಗಿದಿದೆಯಾ ಅಷ್ಟೇ, ನಾವು ಯಾರು ಮುಗಿದಿಲ್ಲ. ಆಮೇಲೆ 2ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, 2ನೇ ಪ್ಯಾರಾಗ್ರಾಫ್ನಲ್ಲಿ ಇದು ಸೆಂಟೆನ್ಸ್ ಬಹಳ ಮುಖ್ಯ. ರಿಯಲ್ ಎಸ್ಟೇಟ್ ಅವರೆಲ್ಲ ತಿಳ್ಕೋಬೇಕು, ಸರ್ಕಾರದವರು ತಿಳ್ಕೋಬೇಕು. ಈ ತೀರ್ಮಾನ ತಗೊಂಡು ಎಲ್ಲಾದ್ರೂ ಹೇಳಿದ್ರೆ, ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದೀರಲ್ಲ ನೀವು, ಎಲ್ಲ ಪೇಪರ್ ನಲ್ಲಿ ಬಂದಿದೆ, ನಾವು ಓದಿದ್ದೀನಿ. 2ನೇ ಪ್ಯಾರಾಗ್ರಾಫ್ ಏನ್ ಹೇಳ್ತಾರೆ? ವಿ ಆರ್ ಅನೇಬಲ್ ಟು ಅಕ್ಸೆಪ್ಟ್ ದಿ ಸೈಡ್ ಕಂಟೆನ್ಷನ್. ಏನ್ ಕಂಟೆನ್ಷನ್ ಮಾಡಿದ್ರೆ ಅವನೇನ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಜವಾಬ್ದಾರಿ ಹೇಳಿದೆ. ಪಿಟಿಷನ್ ಇಸ್ ಅಕಾರ್ಡಿಂಗ್ಲಿ ಡಿಸ್ಮಿಸ್ಡ್. ವಜಾ ಮಾಡಿದ್ಯಲ್ಲ, ಸಂತೋಷವಾಗಿರು. ನೀವು ಸಂತೋಷವಾಗಿರು, ನಮಗೆ ತೊಂದರೆ ಇಲ್ಲ. ಆಯ್ತು. ವಿ ನಾವು ಕ್ಲಾರಿಫೈ that this order should not be construed as an exception of opinion. That's so smart ಇದೆಯಲ್ಲಪ್ಪ. ಒಪಿನಿಯನ್ ನಮ್ಗೇನ್ ಸಂಬಂಧ? ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ನೀವು ಯಾವನ ಸೆಟಪ್ ಮಾಡಿ ಹಾಕಿದ್ರೆ ಈ ಜಡ್ಜ್ಮೆಂಟ್ ರಿಯಲ್ ಎಸ್ಟೇಟ್ ನವರು ಆಗೋಗ್ಬಿಟ್ಟಿದೆ. ಏನಾಗ್ತಿದೆ? ಏನು ಆಗ್ಲಿಲ್ಲ. ಹೋಗು ನೀನು ಅಸಿಂಧತ್ವ ಅರಬ್ಬಿ ಸಮುದ್ರಕ್ಕೆ ಹಾಕು ನೀನ್ ನೋಟಿಫಿಕೇಶನ್. ನೀನ್ ಗ್ರೇಟರ್ ಬೆಂಗಳೂರು ಬಿಲ್ಡಿಂಗ್ ಟೌನ್ಶಿಪ್ ಅಥಾರಿಟಿ ಅರಬ್ಬಿ ಸಮುದ್ರಕ್ಕೆ ನಾವು ಹಾಕಿದ್ದೀವಿ ಹೇಳಿ. ಇನ್ನು ಹೆಚ್ಚಿಗೆ ಮಾತಾಡೋದಿದೆ, ಟೈಮ್ ಇಲ್ಲ. ನಿಮಗೆ ನಾವು 4 ಜನ ಆಲೋಚಿಸಿದೀವಿ. ನಾನು ಏನ್ ಹೇಳಿದ್ದೀನಿ ವಿಚಾರ ಮಧ್ಯೆ ಯಾರಪ್ಪ ಗಲಾಟೆ ಮಾಡಬೇಡ. ಅಲ್ಲಿ ನಾವು ಮಧ್ಯೆ ಮಿಕ್ಸಪ್ ಕೊಟ್ಟಿದ್ದೀನಿ ನಿಮಗೆ. ಅವಾಗ ಸ್ವಲ್ಪ ನಿದ್ರೆ ಮಾಡಿರಲಿ, ಹಸುವಿನಿಂದ ನನ್ನ ಕಡೆ ಗಮನ ಸೆಳೆಯಕ್ಕೆ ಮ್ಯಾಜಿಕ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ. ಆದ್ರಿಂದ ಆ ವಿಷಯಗಳನ್ನ ಬಿಟ್ರೆ ನಾವೊಂದು ತೀರ್ಪನ್ನ ನಮ್ಮ ಮೈತ್ರಿಯವರು ಬರ್ಕೊಂಡಿದ್ದಾರೆ. 2-3 ದಿವಸದಲ್ಲಿ ನಿಮಗೆ ಸಂಯುಕ್ತ ಹೋರಾಟಗಾರರಿಗೆ ತಲುಪಿಸ್ತೀವಿ. ಅಷ್ಟೇ ಅಲ್ಲ, ಸರ್ಕಾರಕ್ಕೂ ಕಳಿಸ್ತೀವಿ. ಹೇಳಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಇನ್ನ ಏನಾದ್ರು ತಂತ್ರ ಕಟ್ಟಬೇಕಾ ನಿಮಗೆ? ಕೈನೇ ಹೋಯ್ತಾ, ಭಯ ಎಲ್ಲ ಹೋಯ್ತಾ? ಅದೆಲ್ಲ ಹಿಂಗ್ ಹೇಳ್ತಾ ಇದ್ರು, ಬೈತಾರೆ, ನಮ್ಮನ್ನ ಕೇಸ್ ಹಾಕ್ತೀವಿ, ಬಿಜೆಪಿಯಲ್ಲಿ ಮಾತಾಡ್ತೀರಿ, ನ್ಯಾಯಮೂರ್ತಿಗಳು ಬಂದು ಅವ್ರ ಮುಂದೆ ಹೇಳ್ತೀರಿ ಅಂತ. ಇನ್ನೂ ಜೋರಾಗಿ ಹೇಳ್ತೀವಿ ಅಂತ ಹೇಳಿ ಭಯ ಪಡ್ಬೇಡಿ.
ಇಲ್ಲಿಂದ ಡೆಲ್ಲಿವರೆಗೆ ಕರ್ಕೊಂಡು ಹೋಗ್ತೀವಿ, ನೀವೇನು ಭಯ ಪಡ್ಬೇಕಾಗಿಲ್ಲ. ಇದೇನಾದ್ರು ಸಂಶಯ ಇದ್ರೆ ಕೇಳಿ, ಉತ್ತರ ಹೇಳ್ತೀನಿ. ನೋಟಿಫಿಕೇಶನ್ ಯಾರಿಗೂ ಇಷ್ಟ ಬರ್ದ ಸರ್? ಅಲ್ಲ, KVH ಏನೋ ಕಳಿಸ್ತಾರಂತೆ ನಮ್ಗೆ, KVH ನೋಟಿಸ್ ಕಳಿಸ್ತಾರಂತೆ. ಇದೊಂದು ನೋಟಿಫಿಕೇಶನ್ ನಿಮಗೆ ಈಗಾಗಲೇ ಹಿಂದೆ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರಲ್ಲ, ಅವ್ರು ಯಾರು ನಾಯಿ ನಿಲ್ತಾರೆ, ಅವ್ರು ಇಡಕ್ಕಾಗಲ್ಲ ಅಂದ್ರೆ ನಾವು ಇಡ್ತೀವಿ, ಡೋಂಟ್ ವರಿ. ಸಮಯ ಬಹಳಾಗಿದೆ. ಈಗ ಈ ಬಿಡದಿ ಭೂ ಸ್ವಾಧೀನದ ವಿಚಾರದಲ್ಲಿ ಬಹುಶಃ ಈ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತ ಈ ಒಂದು ವಿವಾದಾತ್ಮಕ ವಿಚಾರದಲ್ಲಿ ಇಡೀ ದೇಶದಲ್ಲೇ ಮಾಡುತ್ತಿರತಕ್ಕಂಥ ಒಂದು ವಿಶಿಷ್ಟ ಪ್ರಯೋಗ ಸಾರ್ವಜನಿಕರ ಅಹವಾಲನ್ನು ಕೇಳುತ್ತದೆ. ಅದು ಈ ದೇಶದ ಅತ್ಯಂತ ದೊಡ್ಡ ಈ ಹೋರಾಟಗಾರರ ಪರವಾಗಿ ನಿಂತ ನ್ಯಾಯಮೂರ್ತಿಗಳಾದ ಗೋಪಾಲಗೌಡ ಅವರ ನೇತೃತ್ವದಲ್ಲಿ ನಡೆದಿದೆ. ಅವರೇ ಹೇಳಿದ್ಮೇಲೆ ಅದರ ಒಂದು ವಿವರವನ್ನು ನಾವು 1-2 ದಿನಗಳಲ್ಲಿ ಸಂಘಟನೆಗೆ ಕೊಡ್ತೀವಿ. ಬಹುಶಃ ಒಟ್ಟಾರೆ ಸಾರಾಂಶ ಇದೆ. ಬಿಡದಿ ನಿಮ್ಮ ಭೂಮಿಯನ್ನು ಅನ್ನ ಆಹಾರದ ದೃಷ್ಟಿಯಿಂದ ಮುಟ್ಟಕ್ಕೆ ಸಾಧ್ಯವಿಲ್ಲ. ಅವರು ವೆಂಕಟೇಶ್ವರ ಹೇಳಿದಂಗೆ ನಮಗೆಲ್ಲ ಹಾಲು ತರಕಾರಿ ಹಣ್ಣು ಕೊಡತಕ್ಕಂಥ ನೀವು ಅನ್ನದ ದೃಷ್ಟಿಯಿಂದ ಮುಟ್ಟ ಹಾಗೆ ಇಲ್ಲ. ಲಕ್ಷಾಂತರ ಗಿಡ ಮರಗಳು ಪರಿಸರ ದೃಷ್ಟಿಯಿಂದಲೇ ಮುಟ್ಟ ಹಾಗೆ ಇಲ್ಲ. ಜೊತೆಗೆ ಸಂಘಟನೆಗಳು 5 ವಿಚಾರವನ್ನು ಎತ್ತಿದ್ರು. ಈ ವಿಚಾರದಿಂದ ನೋಡಿ ಸರ್ಕಾರ ಏನಾದ್ರೂ ನಿಮ್ಮ ಕೈಯಿಂದ ಭೂಮಿಯನ್ನು ಕಿತ್ತುಕೊಳ್ಬಹುದಾ ಅಂತ ಹೇಳಿ ಆ 5 ವಿಚಾರಗಳಲ್ಲಿ ಅವರು ನ್ಯಾಯಮೂರ್ತಿಗಳು ದೂರ ಆಗುತ್ತೆ. 2013ರ ಕಾನೂನು ಮೂಲಕವೂ ಕೂಡ ಮುಖ್ಯವಾಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಂದಿರತಕ್ಕಂಥ ವಿಚಾರ ನಿಮ್ಮ ಅಹವಾಲು ಕೇಳಲಿಕ್ಕೆ ಅಂತೇಳಿ. ನಿಮ್ಮ ವಿಚಾರಗಳು ತಾವು ಜೊತೆ ಆಮೇಲೆ ಚರ್ಚೆ ಮಾಡಿ. ನಿಮ್ಮ ಅಹವಾಲು ಕೇಳಲಿಕ್ಕೆ ಅಂತೇಳಿ. ಯಾಕಂದ್ರೆ ಸರ್ಕಾರ ಒಂದು ರೀತಿ ಹೇಳುವಂಥದ್ದು, ಮಾಧ್ಯಮಗಳು ಮಾಡತಕ್ಕಂಥದ್ದು, ಸತ್ಯ ಸುಳ್ಳು ಸತ್ಯ ಅಂತ ಹೇಳುವಂಥದ್ದು. ನಿಮ್ಮಲ್ಲಿ ಬಹುಪಾಲು ಜನ ಭೂಮಿ ಕೊಡಕ್ಕೆ ರೆಡಿಯಾಗಿದ್ದಾರೆ, ಇವರು ಯಾರು ಅಡ್ಡ ಬರ್ತಾರೆ ಅಂತ ಹೇಳುವಂಥದ್ದು. ಇವೆಲ್ಲ ನಮಗೆ ಸತ್ಯ ಬಂದಿತ್ತು. ಆದರೆ ಸತ್ಯವನ್ನು ಅತ್ಯಂತ ವ್ಯವಸ್ಥಿತವಾಗಿ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆದ್ರೆ ನಮಗೆ ಸತ್ಯದ ಸಂಪೂರ್ಣ ಅರಿವಾಗಿದೆ, ನಮಗೂ ಆಗಿದೆ, ನಿಮಗೂ ಆಗಿದೆ, ಮಾಧ್ಯಮದವರಿಗೂ ಆಗಿದೆ. ಹೆಚ್ಚು ಕಡಿಮೆ 20 ಹಳ್ಳಿಗಳಲ್ಲಿ 26 ಹಳ್ಳಿಗಳ ರೈತರ ಪ್ರತಿನಿಧಿಗಳು, ಮಹಿಳೆಯರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅವರು ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಒತ್ತಡಗಳಿಂದ, ಭಯಗಳಿಂದ ಯಾರೋ ಈಗಾಗಲೇ 10-20 ಎಕರೆ ಭೂಮಿ ಕೊಟ್ಟವರು ಬಹುಪಾಲು ಜನರು ಭೂಮಿಯನ್ನು ಕೊಡುವುದಕ್ಕೆ ವಿರೋಧ ಅನ್ನುವುದು ನಮಗೆ ಈ ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ಅಹವಾಲು ಸ್ಪಷ್ಟವಾಗಿದೆ. ಅದು ಬಹುಶಃ 2013ರ ಪ್ರಮುಖವಾದಂತಹ ವಿಚಾರ. 70% ಯಾವುದೇ ಒಂದು ಭೂಮಿಯನ್ನು ಕಿತ್ಕೊಳ್ಬೇಕು ಅಂತಾದಾಗ 100 ಜನರು ಇದ್ರೆ ಅದ್ರ 70-80 ಜನ ಕೊಡ್ತೀವಿ ಅಂತ ಹೇಳಬೇಕು. ಇಲ್ಲೇನಾಗಿದೆ, 70ರಿಂದ ನಮ್ಮ ಒಂದು ಎಲ್ಲ ಒಂದು ಇದ್ರ ಪ್ರಕಾರ 70-80ಗಿಂತ ಹೆಚ್ಚು ಜನ ಕೊಡಲಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಅಪ್ರಶ್ನೆ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನಬಲಕ್ಕಿಂತ ಅಷ್ಟೇ ಪ್ರಮುಖವಾದಂತಹ ಕಾನೂನು ಬಲ ನಿಮ್ಮಿಂದಿದೆ. ಒಂದು ಸುದೀರ್ಘವಾಗಿ ಹೇಳಿದ್ದಾರೆ, ಎಲ್ಲ ರೀತಿಯಲ್ಲೂ ಹೇಳಿದ್ದಾರೆ. ಎದುರುಗಡೆ ನಿಮಗೆ ತಾಯ್ತ ಕರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂವಿಧಾನದ ಪ್ರತಿ ಅವರು ಹಿಡಿದಿದ್ರು. ಈ ಪ್ರತಿಯನ್ನು ನೀವೆಲ್ಲ ನೋಡಿದ್ರಿ, ಟಿವಿಗಳನ್ನು ನೋಡಿರ್ಬೋದು, ಕಾಣುತ್ತೆ. ಯಾರಿಂದ ಬರ್ತಾ ಇದೆ? ನಮ್ಮ ಕರ್ನಾಟಕ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಪಕ್ಷದ ಪ್ರಮುಖರಿಂದ. ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಕಡತದಿಂದ ಜೋಬಲ್ಲೇ ಇಟ್ಕೊಂಡು ಹೋಗ್ತಿದ್ದಾರೆ. ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಉಂಟು. ಜನಪರ ಹೋರಾಟ ಬಿಟ್ಟಿದ್ದಾರೆ. ಹಾಗಾಗಿ ಇದು ಸಂವಿಧಾನಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬರತಕ್ಕಂಥ ವಿವರ ಸುಳ್ಳಿನ ವಿವರ.
ಇಷ್ಟು ಹತ್ರ ಇದ್ರೂ ಕೂಡ ನಿಮ್ಗೆಲ್ಲ ಬರ್ತಾ ಇಲ್ಲ. 70 ಭಾಗ 80 ಭಾಗ ಕೊಡ್ತಾರೆ ಎನ್ನುವುದು ಶುದ್ಧ ಸುಳ್ಳು. ಅದಕ್ಕೂ ಮುಖ್ಯವಾಗಿ ಅವರು ನಿಮ್ಮ ಒಂದು ರಾಜಕೀಯ ವಿಚಾರದಲ್ಲಿ ಆ ಪಕ್ಷ ಅಪ್ರಸ್ತುತ. ಹಾಗಾಗಿ ಮತ್ತೊಂದು ಹೇಳ್ತಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತತೆ, ಅದು ಕೂಡ ನಮಗೆ ಸಂಪೂರ್ಣ ಸ್ಪಷ್ಟವಾಗಿದ್ದು ಹೌದು. ಆಗಿರೋದ್ರಿಂದ ಎಲ್ಲ ವಿಚಾರಗಳಿಂದ ನಿಮಗೆ ಕಾನೂನಾತ್ಮಕ ಬಲ ಉಂಟು, ಜನಬಲ ಬಹುಪಾಲು ನೀವು ಕೊಡಕ್ಕೆ ಒಪ್ಪೋದಿಲ್ಲ. ಕಾನೂನಾತ್ಮಕ ಅಂತ ನೀವು ಇರ್ತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಹೇಳಿದಾಗೆ ಒಂದು 2 ದಿನಗಳಲ್ಲಿ ಈ ಒಂದು ನ್ಯಾಯ ಅದನ್ನ ಕೊಡ್ತಿದ್ದು ಅವರ ನೇತೃತ್ವದಲ್ಲಿ ರೆಡಿ ಮಾಡಿ ಇಡ್ತಿರ್ತೀವಿ ನಾವು. ಅದನ್ನ 2 ಸಂಘಟನೆಗಳು ಮುಂದುವರೆಯೋದು ಹೇಗೆ ಅಂದ್ರೆ ಐಕ್ಯ ಹೋರಾಟ ಮತ್ತು ಅವರು ಹೇಳ್ತಿದ್ದಾರೆ ಸೋಮವಾರದೊಳಗಡೆ ಈ ಒಂದು ಇದೆಲ್ಲ ವಿಚಾರಗಳ ಆಧಾರಿತ ಅಧಿಕೃತವಾದಂತ ನಾವು 5 ದಿನ ಹುಡುಕಿದ್ದೀವಿ. ನಮ್ಮ ಒಂದು ನೀರ್ಕೊಂಡು ಕೊಡ್ತೀವಿ. ಇದನ್ನ ನೀವು 2 ರಾಜ್ಯ ಮಟ್ಟದ ಒಂದು ದೊಡ್ಡ ರೈತ ಹೋರಾಟ ಕರ್ನಾಟಕ ಮತ್ತು ಬಿಡದಿ ಹೋರಾಟ ವಿರೋಧಿ ಸಂಘಟನೆಗಳು ಮುಂದಿಡ್ತೀವಿ. ನೀವು ಅವರ ಹೇಳಿದಾಗೆ ಸರ್ಕಾರದ ಮುಂದಿಡಿ, ಕಾನೂನಾತ್ಮಕ ಹೋರಾಟ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ರಾಜ್ಯದಾದ್ಯಂತ ಈ ಹೋರಾಟ ನಡೆದಿದೆ. ಅವರು ಎಲ್ಲರಿಗೂ ಕೂಡ ದಾರಿದೀಪವಾಗಬಹುದು. ರಾಜ್ಯದಾದ್ಯಂತ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಅವರಿಗೂ ಕೂಡ ಅನುಮಾನ ಉಂಟು, ಭಯ ಉಂಟು, ಆತಂಕಗಳು ಇದ್ದಾವೆ. ಹಾಗಾಗಿ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥ ಕಾಯ್ದ ಈ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಹೋಗಬೇಕು. ಕಾಯ್ದ ಅಂದ್ಬಿಟ್ಟು ನಾನು ಮೂಢನಂಬಿಕೆ ಹೇಳ್ತಾ ಇಲ್ಲ, ಕಾನೂನಿನ ಕಾಯ್ದ, ಸಂವಿಧಾನದ ಕಾಯ್ದ ಇದೆ ಅನ್ನೋದು ಈ ರಾಜ್ಯದ ಎಲ್ಲ ರೈತರು. ಯಾಕಂದ್ರೆ ಇದು ಈ ಭೂ ಸ್ವಾಧೀನ ಇಲ್ಲ, ಹಲವಾರು ಕಡೆ ನಡೀತಿದೆ. ಈಗಾಗಲೇ ಆನೆಕಲ್ಲಿಂದ ಬಂದಿದ್ದಾರೆ. ಆ ಕಾಯ್ದ ಹೋಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕಾನೂನಾತ್ಮಕ ಬಲ ನಿಮಗಿದೆ, ಜನಬಲ ನಿಮಗಿದೆ ಅನ್ನುವಂತಕ್ಕಂಥ ಜವಾಬ್ದಾರಿ ನಿಮಗಿದೆ. ಇಷ್ಟು ಬಹುಶಃ ನಾನು ಓರ್ವ ವಿಶಿಷ್ಟವಾದಂತ ಒಂದು ಪಬ್ಲಿಕ್ ಹಿಯರಿಂಗ್ ಸಾರ್ವಜನಿಕ ಅಹವಾಲನ್ನ ಒಬ್ಬ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದ್ರ ಪರವಾಗಿ ಹೇಳ್ತೀನಿ. ಇನ್ನೇನಾದ್ರೂ ದಯವಿಟ್ಟು 2 ಪಂಚಾಯತಿ ಜನ ಎದ್ದು ನಿಂತು ನಾವು ಗೌರವನ ಸಲ್ಲಿಸೋಣ. ಕೈ ಮುಗಿದು ನೋಡಿ, ಅವರು ನಮಗೋಸ್ಕರ ದೂರದಿಂದ ಬಂದಿದ್ದಾರೆ. ಬೇರೆ ಬೇರೆ ರೈತರು ಎಲ್ಲರನ್ನು ಕೂಡ ದಯವಿಟ್ಟು ಎದ್ದು ನಿಂತು ಕೈ ಮುಗಿದು ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವನ ಸಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್, ಹಾಗೆ ಒಂದು ಕ್ವಶನ್ ಸರ್. ಕೋರ್ಟಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾವೆ. ನಾವು ದಯವಿಟ್ಟು